ವಿಶ್ವಭಾರತಿ ಯಕ್ಷಸಂಜೀವಿನಿ ಮಾಡಿತ್ತು. ಇದರ 4ನೇ ವರ್ಷದ ಕಲಾಕಾಣಿಕೆ ವಿಶ್ವಭಾರತಿ ಯಕ್ಷಸಂಭ್ರಮ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ 3ನೇದಿಂದ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಯಕ್ಷಗಾನಿಗಳಿಗೆ ಸ್ವಾಗತವನ್ನು ಕೋರುತ್ತಿದ್ದಾರೆ. ವಿಶ್ವಭಾರತಿ ಯಕ್ಷಸಂಜೀವಿನಿ ಇದರ ಸಂಚಾಲಕರು ಕಂದೂರಲ್ಲಿ ಉಮಾಶಿವ ಕ್ಷೇತ್ರದಲ್ಲಿ ಪ್ರಸ್ತುತ ಬಿಸಿ ರೋಡಿನಲ್ಲಿ ಸಪ್ತಾಹಗಳನ್ನು ದಶದಿನದ ಕಾರ್ಯಕ್ರಮಗಳನ್ನೆಲ್ಲ ಮಾಡಿ ಯಕ್ಷಗಾನ ಕಲಾವಿದರಾಗಿ ಯಕ್ಷಗಾನ ಸೇವೆ ಮಾಡುವಂಥ ಆತ್ಮೀಯರಾದಂಥ ಪ್ರಶಾಂತ್ ಭಟ್ರು ಬಂದಂಥ ಸರ್ವರನ್ನು ತಮ್ಮ ಮೃದು ನುಡಿಗಳೊಂದಿಗೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸುತ್ತಿದ್ದಾರೆ. ಶ್ರೀ ಗುರುದೇವ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಪಾದಾರವಿಂದಕ್ಕೆ ವಂದಿಸುತ್ತಾ ಹಾಗೆ ಕೆಲವು ಮುಖ್ಯವಾಗಿ ನೆನಪಿಸಬೇಕಾಗಿದೆ. ಹಿರಿಯರು ಯಕ್ಷಗಾನ ಕೊಡುಗೆಯನ್ನು ನೀಡಿದಂತಹ ಯಕ್ಷಗಾನ ಕಾಮಧೇನು ಎಂಬುದಾಗಿ ಪ್ರಸಿದ್ಧರಾದ ಡಾಕ್ಟರ್ ಟಿ.ಎನ್. ಶಾಂಭಟ್, ಆಳ್ವಾಸ್ ಕಾಲೇಜು ಮೂಡಬಿದ್ರೆ, ಆರ್ಕಿಟೆಕ್ಟ್ ಬೆಂಗಳೂರು, ಮಾಂಡವಿ ಪ್ರೈವೇಟ್ ಲಿಮಿಟೆಡ್, ಕರ್ನಾಟಕ ಬ್ಯಾಂಕ್ ಇವರ ಸಹಕಾರದಿಂದ ಮುಖ್ಯವಾಗಿ ವಿಶ್ವಭಾರತಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಮಾಡ್ತಾ ಇದ್ದೇವೆ. ವಿಶ್ವಭಾರತಿ 27ನೇ ವರ್ಷ ಇದೆ. ಇಲ್ಲಿ ನಾವು 4 ವರ್ಷ ಇತ್ತು, ಇದು 4ನೇ ವರ್ಷ. 27 ವರ್ಷದಿಂದ ಸಂಘಟನೆಯಲ್ಲಿ ತೊಡಗಿಕೊಂಡಂತಹ ಈ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಎಂಬುದು ಅನೇಕ ಕಡೆಗಳಲ್ಲಿ ಯಕ್ಷಗಾನ ತಾಳಮದ್ದಳೆ ಸಪ್ತಾಹವನ್ನು 12 ದಿವಸ ಕಾರ್ಯಕ್ರಮ ಮಾಡಿದ್ದೇವೆ, 10 ದಿವಸದ್ದು ಮಾಡಿದ್ದೇವೆ. ಆದರೆ ಇಲ್ಲಿ ಈಗ 4 ವರ್ಷದಿಂದ ತುಳು ಶಿವಳ್ಳಿ ಸೇವಾ ಬಂಟ್ವಾಳ ಇವರ ಸಹಭಾಗಿತ್ವದಲ್ಲಿ ಮಾಡ್ತಾ ಇದ್ದೇವೆ. ಒಂದು ಯಕ್ಷಗಾನ ತಾಳಮದ್ದಳೆಯಲ್ಲಿ ಈ ಪರಿಸರದಲ್ಲಿ ಬದಲಾವಣೆಯಾಯಿತು ಅಂತ ಹೇಳಿದರೆ ತುಳು ಶಿವಳ್ಳಿ ಸೇವಾ ಟ್ರಸ್ಟ್ ಅವರ ಸಹಕಾರ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಬಿಸಿ ರೋಡಲ್ಲಿ ನಾವು ಕಾರ್ಯಕ್ರಮ ಮಾಡುವುದಕ್ಕೆ ಪ್ರಾರಂಭ ಆದಂತಹ ನಂತರ ಬಹಳಷ್ಟು ಮಂದಿಯ ಸಹಕಾರ ಬೆಂಬಲ ನಮಗೆ ಸಿಕ್ಕಿದೆ. ಒಂದು ವಾರದ ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಇವತ್ತು 3ನೇ ದಿವಸ. ಇವತ್ತು ಈಗ ಯಕ್ಷಕಲಾ ಸ್ನೇಹ ಪ್ರತಿಷ್ಠಾನ ಮುಂಚಾಡಿ ಇವರ ಬಳಗದಿಂದ ಯಕ್ಷಗಾನ ತಾಳಮದ್ದಳೆ ನಡೆಯುವುದಕ್ಕಿದೆ. ಅದಕ್ಕಿಂತ ಮೊದಲು ಸಭಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲವರನ್ನು ಸ್ವಾಗತಿಸಬೇಕಂತ ನಮ್ಮದಾದಂತಹ ಕರ್ತವ್ಯ. ಹಿರಿಯರು, ನಮ್ಮ ಕುಟುಂಬದವರು, ಸಮಾಜಮುಖಿ ಕೆಲಸದಲ್ಲಿ ಈಗ ತನ್ನನ್ನು ತಾನು ತೊಡಗಿಸಿಕೊಂಡವರು, ಕಲಾ ಪೋಷಕರು, ಕಲಾಭಿಮಾನಿಗಳಾದಂತಹ ಶ್ರೀನಿವಾಸ ರಾಯರು ಗೆದ್ದಲ ಅವರು ನಮ್ಮ ಕುಟುಂಬದವರೇ. ಈ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡವರು. ಕಾರ್ಯಕ್ರಮವನ್ನು ಮಾಡಿ ಪ್ರಶಾಂತ್ ಅವರೇ, ನಿಮ್ಮ ಜೊತೆಗೆ ನಾವಿದ್ದೇವೆ, ನಮ್ಮ ಸಹಕಾರ ಯಾವಾಗಲೂ ಇದೆ. 900 ತಾಳಮದ್ದಳೆ ಆಗಿದೆ. 10 ವರ್ಷದಲ್ಲಿ 1000 ತಾಳಮದ್ದಳೆ ಆಗಬೇಕಾಗಿತ್ತು. ಆದರೆ ಕೊರೋನಾ ಲಾಕ್ಡೌನ್ನಿಂದಾಗಿ ಒಂದು 4 ವರ್ಷ ನಿಧಾನವಾಯಿತು. ಈಗ 900 ತಾಳಮದ್ದಳೆ ಆದಾಗ ಇನ್ನು 1000 ಆದಷ್ಟು ಬೇಗ ಮಾಡಿ ಅಂತ ಹೇಳಿದವರು. ಹಾಗೆ ಸದಾ ನಮ್ಮನ್ನು ಆಶೀರ್ವದಿಸುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಬೆಂಬಲವಾಗಿರುವಂತಹ ನಮ್ಮ ಹಿರಿಯರಾದ ಶ್ರೀನಿವಾಸ ರಾಯರನ್ನು ಈ ಕಾರ್ಯಕ್ರಮಕ್ಕೆ ತುಂಬುವುದರಿಂದ ಸ್ವಾಗತಿಸುತ್ತಾ ಇದ್ದೇವೆ. ಅವರಿಗೆ ಶಾಲಾ ಗೌರವವನ್ನು ನೀಡುವುದಕ್ಕಾಗಿ ನಮ್ಮ ಗುರು ಸಮಾಜದ ರವಿರಾಜ ಒಮ್ಮೆ ವೇದಿಕೆಯಲ್ಲಿ ಬರಬೇಕು ಅಂತ ಕೇಳಿಕೊಳ್ತಾರೆ. ಶ್ರೀ ರಾಮಚಂದ್ರ ರಾವ್ ಸೈಂಟಿಸ್ಟ್ ಬೆಂಗಳೂರು ನಮ್ಮ ಆತ್ಮೀಯರು. ಆತ್ಮೀಯರು ಮಾತ್ರವಲ್ಲ, ಅವರು ನಮ್ಮವರೇ, ನಮ್ಮ ಮನೆಯ ಸದಸ್ಯರ ಹಾಗೆ. ವಿಶ್ವಭಾರತಿ ಮನೆ ಅಂತ ಇದ್ರೆ
ತಾಳಮದ್ದಳೆಗಾಗಿ ಬರುವಂಥದ್ದು. ಊರಿನಲ್ಲಿಯೂ ಮನೆ ಇದೆ, ಆದರೆ ಹೆಚ್ಚಾಗಿ ಬೆಂಗಳೂರಲ್ಲಿ ಇರುವುದವರು. ಅವರು ಯಕ್ಷಗಾನ ಕಲಾವಿದರು, ಕಲಾಭಿಮಾನಿ ಹೌದು, ಸಂಘಟಕರು ಹೌದು. ಅವರು ಪ್ರತಿ ವರ್ಷ ಸಪ್ತಾಹ ಯಾವಾಗ ಅಂತ ಕೇಳ್ತಾರೆ. ಆ ಸಮಯಕ್ಕಾಗುವಾಗ ಒಂದು ವಾರ 10 ದಿವಸ ತನ್ನ ಕೆಲಸವನ್ನೆಲ್ಲ ಬದಿಗಿರಿಸಿ ಈ ಕಾರ್ಯಕ್ರಮಕ್ಕೆ ಅವರು ಬರ್ತಾರೆ. ಮಾತ್ರವಲ್ಲ, ತಮ್ಮದೇ ಕಾರ್ಯಕ್ರಮ ಎಂಬ ರೀತಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲ ವಿಚಾರದಲ್ಲಿ ನನಗೆ ಸಹಕಾರವನ್ನು ಕೊಟ್ಟವರು. ಈ ಸಲ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು, ರೈಟ್ ಪ್ರಶಾಂತ್, ನಿಮ್ಮ ಜೊತೆಗೆ ನಾನಿದ್ದೆ ಅಂತ ಹೇಳಿದವರು. ಈಗ ಬಂದಿದ್ದಾರೆ. ಇನ್ನು ಒಂದು ವಾರ ನಾಡಿನವರೆಗಿದ್ದಾರೆ. ನಾಡಿನ ಅರ್ಥ ಹೇಳುವುದಕ್ಕೂ ಇದ್ದಾರೆ ಅವರು. ಅದು ಮಾತ್ರ ಅಲ್ಲದೆ ಅಲ್ಲಿ ಪ್ರದರ್ಶನ ಆಗುವಾಗ ಊರಿನಲ್ಲಿದ್ದರೆ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಇಂದು ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನು ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಶಾಲಾ ನೀಡುವುದಕ್ಕಾಗಿ ನಮ್ಮ ತಂತ್ರಿಗಳು ಶಿಲ್ಪ ಮಾಗಣೆ, ತಂತ್ರಿಗಳು ಸುಬ್ರಹ್ಮಣ್ಯ ಭಟ್ರು, ಶಾಲಾ ಕೇಳಿಕೊಳ್ಳುತ್ತಾರೆ. ಹಾಗೆ ಹಿರಿಯರು, ಯಕ್ಷಗಾನ ಸಂಘಟಕರು, ಕಲಾವಿದರು ಮಾತ್ರವಲ್ಲ, ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಪಂಚಾಯತ್ ಇದರ ಸಂಚಾಲಕರು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡೆ. ಹಾಗೆ ಇವತ್ತು ಸಪ್ತಾಹದಲ್ಲಿ ಒಂದು ದಿವಸ ನಿಮ್ಮ ತಂಡದಿಂದ ಕಾರ್ಯಕ್ರಮ ಆಗಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಶಿವಳ್ಳಿ ಭವನದ ಅಧ್ಯಕ್ಷರಾದ ರಾಜರಾವ್ ಭಟ್ ಒಮ್ಮೆ ವೇದಿಕೆಗೆ ಬಂದು ಶಾಲಾ ಗೌರವವನ್ನು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಾಜಮಣಿ ಬ್ರಾಹ್ಮಣ ಉಪನ್ಯಾಸಕರು, ಹಾಗೆ ಬರಹಗಾರರು, ಲೇಖಕರು ಪ್ರತಿ ವರ್ಷ ನಮ್ಮ ಜೊತೆಗೆ ಇರ್ತಾರೆ. ಈ ವರ್ಷ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಬಂದಿದ್ದಾರೆ. ಸರ್, ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಇದ್ದೇನೆ. ಅಧ್ಯಾಪಕರು, ಮುಖ್ಯ ಉಪಾಧ್ಯಾಯರಾದ ಮಹಾಬಲೇಶ್ವರ ವೇದಿಕೆಗೆ ಬಂದು ಅವರಿಗೆ ಶಾಲಾ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಕೃಷ್ಣಶಾಸ್ತ್ರಿಗಳು ಶಂಕರ ಸೇವಾ ಪ್ರತಿಷ್ಠಾನ ಅದರ ಸಂಚಾಲಕರು. ನಾವು ಒಂದು ವರ್ಷ 12 ದಿವಸ ತಾಳಮದ್ದಳೆ ಮಾಡಿದ್ದೇವೆ. ಶಂಕರ ಸೇವಾ ಪ್ರತಿಷ್ಠಾನ, ವಿಶ್ವಭಾರತಿ ಹಾಗೂ ಹಿರಿಯ ನಾಗರಿಕ ವೇದಿಕೆ 3 ಸಂಘಟನೆಗಳು ಸೇರಿಕೊಂಡು ಒಂದು ವರ್ಷ ದ್ವಾದಶ ಯಕ್ಷಾಂಜಲಿ ಎನ್ನುವಂತಹ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಮುಖ್ಯ ರೂವಾರಿಗಳು ಶಾಸ್ತ್ರಿಗಳು ಪ್ರತಿ ವರ್ಷ ನಮ್ಮ ಜೊತೆಗೆ ಇದ್ದಾರೆ. ಈಗ ಒಂದು ಕಾರ್ಯಕ್ರಮ ಆಗಬೇಕು ಅಂತಾದ್ರೆ ಜನಬಲ ಬೇಕು, ಹಾಗೆ ಧನಬಲವೂ ಬೇಕು. ಅದಿಲ್ಲದೆ ನಡೆಯುವುದಿಲ್ಲ. ಹಾಗಾಗಿ ಎಲ್ಲಿಂದ ಆ ಸಂಪನ್ಮೂಲವನ್ನು ತರಬಹುದು ಎಂಬುದಾಗಿ ನನಗೆ ಆಗಾಗ ಸಲಹೆ ಸೂಚನೆಯನ್ನು ಕೊಡುತ್ತಾ ಒಂದು ದೃಷ್ಟಿಯಲ್ಲಿ ವಿಶ್ವಭಾರತಿಗೆ ಮಾರ್ಗದರ್ಶಕರಾಗಿರುವಂತಹ ಹಿರಿಯರು ಸರ್ ಬರಬೇಕು ಅಂತ ಹೇಳಿದಾಗ ಬರುವುದಕ್ಕೆ ನಾನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿದರು. ಕಾರ್ಯಕ್ರಮವನ್ನು ಮುಂದುವರಿಸಿ. ಹಾಗೆ ನನಗೆ ಬೆನ್ನೆಲುಬಾಗಿರುವಂತಹ ಶಾಸ್ತ್ರಿಗಳು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರನ್ನು ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಹಿರಿಯರಾದಂತಹ ನಮ್ಮ ಕುಟುಂಬದವರಾದಂತಹ ಪರಮೇಶ್ವರ ಹೊರಡು ವೇದಿಕೆಯಲ್ಲಿ ಬಂದು ಅವರಿಗೆ ಶಾಲಾ ಗೌರವ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಜನಾರ್ದನ
ಮಂಜೇಶ. ಇವರ ಹೆಸರು ಗೊತ್ತಿಲ್ಲದವರು ಯಾರು ಇಲ್ಲ. ಯಕ್ಷಗಾನ ಕ್ಷೇತ್ರದಲ್ಲಿ ಸಂಘಟಕರಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿದವರು. ಕೊಳಲಿ ಯಕ್ಷೋತ್ಸವ ಅದರ ಸಂಘಟನೆಯನ್ನು ಮಾಡಿದರು. ಅನೇಕ ಕಡೆಗಳಲ್ಲಿ ಯಕ್ಷಗಾನ ತಾಳಮದ್ದಳೆ ಅದರ ಸಂಘಟನೆಯನ್ನು ಮಾಡಿದಂತಹ ಹಿರಿಯರು ಸಮರ್ಥರು. ಸಂಘಟಕರಾಗಿ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ತೋರಿಸಿಕೊಟ್ಟರು. ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಸಂತೋಷದಿಂದ ಪ್ರೀತಿಯಿಂದ ಒಪ್ಪಿಕೊಂಡು ಇವತ್ತು ಬಂದಿದ್ದಾರೆ. ಸರ್, ನಿಮ್ಮನ್ನು ಪ್ರೀತಿಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಅವರಿಗೆ ಶಾಲನಗೌರವನ್ನು ನಾನೇ ಹಾಕಿದೆ. ಅವರು ಸಂಘಟಕರು, ನಾನು ಸಂಘಟಕರು, ಹಾಗಾಗಿ ಅದನ್ನು ನಾನು ಬೇರೆಯವರಿಗೆ ಕೊಡುವುದು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಮಂದಿ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ಇವತ್ತು ಈಗ ಉಪಹಾರದ ವ್ಯವಸ್ಥೆಯಲ್ಲಿ ಓಣಿಬೇರು ಐತಾಳ್ ಕ್ಯಾಟರಿಂಗ್ ಶಂಕರಣ್ಣ. ನಾನು ಮೊದಲೊಂದು ಸಪ್ತಾಹ ಪ್ರಾರಂಭ ಮಾಡಬೇಕು ಅಂತಾದ್ರೆ ಮೊದಲಾಗಿ ಕೇಳುವುದು 3 ಮಂದಿಗಳ ತ್ರಿಮೂರ್ತಿಗಳ ಹಾಗೆ ಇರೋ ಒಂದು ಓಣಿಬೇರು ಶಂಕರಣ್ಣ, ಇನ್ನೊಂದು ತುಳು ಶಿವಳಿ ಸಭಾಭವ, ಮಗದೊಂದು ನಮ್ಮ ಅಮ್ಮಯ್ಯರ. ಇವರು 3 ಮಂದಿ ಒಮ್ಮೆ ರೈಟ್ ಕ್ಲಾಸ್ ಅಂತ ಹೇಳಿದ್ರೆ ಹಾಗೆ ಒಮ್ಮೆ ಉಲ್ಲಾಸ. ಹನುಮಂತನಿಗೆ ಅವನ ಶಕ್ತಿ ಗೊತ್ತಿರೋದು ಹಾಗೆ ನನಗೆ ಈ 3 ಮಂದಿ ಬೆಂಬಲ ಮತ್ತೆ ಮುಂದುವರಿಯುತ್ತೆ. ಆದ್ದರಿಂದ ಓಣಿಬೇರು ಶಂಕರಣ್ಣ ಅವರನ್ನು ನಾನು ನೆನಪಿಸಿಕೊಳ್ಳುತ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಹಕರಿಸಿ ಎಲ್ಲವರನ್ನು ನಾನು ನೆನಪಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಅನೇಕ ತಾಳಮದ್ದಳೆಗಳನ್ನು ನಾವು ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೇವೆ. ಅದಕ್ಕೆ ಕಾರಣ ಸ್ಥಾನದಲ್ಲಿರುವವರು ನಮ್ಮ ಹಿರಿಯರು ಆತ್ಮೀಯರು ಶಿವಶಂಕರ್ ಅವರು ಬಂದಿದ್ದಾರೆ. ಅವರು ನೇರವಾಗಿ ವೇದಿಕೆಯ ಬಗ್ಗೆ ಎಲ್ಲ ಕೇಳಿಕೊಳ್ಳುತ್ತಾ ಇದ್ದೇನೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ನಾನು ಸ್ವಾಗತಿಸುತ್ತಾ ಇದ್ದೇನೆ. ಇವತ್ತು 3ನೇ ದಿವಸದ ಕಾರ್ಯಕ್ರಮ. ಇನ್ನು 4 ದಿವಸ ಕಾರ್ಯಕ್ರಮ ಇದೆ. 4 ದಿವಸ ನೀವು ಬರಬೇಕು. ನಿಮ್ಮವರನ್ನು ಕರೆದುಕೊಂಡು ಬಂದು ಆದಷ್ಟು ಕಲಾಭಿಮಾನಿಗಳು, ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹಾಗೆ ಪ್ರಯತ್ನಿಸಬೇಕು. ನಾವು ನೀವೆಲ್ಲವರು ಸೇರಿ ಪ್ರಯತ್ನಿಸುವ. ಯಕ್ಷಗಾನ ಎಂಬುದು ವಿಶ್ವಗಾನ ಆಗಲೇ ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಿಶ್ವಭಾರತಿ ಯಕ್ಷಸಂಗೀತ ಕುರಿತು ಕಳೆದ 27 ವರ್ಷಗಳಲ್ಲಿ ನಡೆದ ದಾನಿಯನ್ನು ಮೇಲ್ಪರಾಗುತ್ತಾ ಬಂದಂಥ ಎಲ್ಲರೂ ಆತ್ಮೀಯವಾಗಿ ಸ್ವಾಗತಿಸಿದಂಥ ನಮಗೂ ನಮ್ಮೆಲ್ಲರ ಪರವಾಗಿ ಸುಸ್ವಾಗತ. ಇದೀಗ ಸಂಪ್ರದಾಯದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಸೇರಿ ದೀಪ ಪ್ರಜ್ವಲನೆ ಮೂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ನೀವು ಮುಂದೋಗಿ ಅಲ್ಲಿ ಫ್ಲೈಓವರಲ್ಲೇ ನೀವು ಯೂಟರ್ನ್ ತೆಗಿಬೇಕು. ತೆಗೆದು ಸ್ವಲ್ಪ ಮುಂದೆ ಬಂದಾಗ ಲೆಫ್ಟ್, ಮುಂದೆ ಬಂದಾಗ ಇಲ್ಲಿ ಆರಲ್ಲ, ಅದಕ್ಕಿಂತ ಮುಂಚೆ ಒಂದು ಲೆಫ್ಟ್ ಯೂಟರ್ನ್ ಹಿಂದೆ ಬನ್ನಿ. ಲೊಕೇಶನ್ ಹಾಕ್ಬೇಕಾ? ಬಿಲ್ಡಿಂಗ್ ನೀವು ಆ ಕಡೆ ಬರೋ ನಿಮಗೆ ರೈಟ್, ಲೆಫ್ಟ್ ಬನ್ನಿ ಸರಿ. ದೀಪಗಳನ್ನು ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದೀಗ 3ನೇದಿಂದ ಸಭಾಕಾರ್ಯದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಿವೃತ್ತ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರಾದಂಥ ಸನ್ಮಾನ್ಯ ಶ್ರೀನಿವಾಸ ಅವರು ನಮ್ಮ ಹಿತನುಡಿಗಳಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಕಡೆ ಕಾರು ಹೌದು. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿರೀಕ್ಷೆ ಮಾಡಿದ್ದೆ, ಭಾಷಣ ಮಾಡ್ತಿದ್ದೀನಿ, ಸಭೆ ಬಗ್ಗೆ ನಿರೀಕ್ಷೆ ಮಾಡಿದ್ದೀನಿ. ಆದರೆ ನಮ್ಮ ಕುಟುಂಬಕ್ಕೆ ತುಂಬ ಈ ಕಾರ್ಯಕ್ರಮವನ್ನು ತುಂಬ ವರ್ಷದಿಂದ ಮಾಡ್ಕೊಂಡಿದ್ದೇನೆ. ಅವರು ಈಗ ಹೇಳಿದ್ರು 1,000 ಆಗಲಿಕ್ಕೆ ಅವರು ಮಾಡಬೇಕು ಅಂತ ಹೇಳಿಕೊಟ್ಟಿದೆ. ಅದಕ್ಕೆ ನನ್ನ ಸಹಕಾರ ಉಂಟು, ನಾನು ಸಹಕರಿಸ್ತೇನೆ. ಮತ್ತು ಈ ಒಂದು ಒಳ್ಳೆಯ ನಿಯಂತ್ರಣೆ ನಡಿ ಮತ್ತು ತುಂಬ ಜನರು ಭಾಗವಹಿಸಿದ ಅವರ ಒಂದು ಯಶಸ್ಸಿಗೆ ಕಾರಣ ಅಂತ ಹೇಳುತ್ತಾ ನನ್ನ ಮಾತನಾಡುತ್ತೇನೆ. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂಥ PWD ನಿವೃತ್ತ ಇಂಜಿನಿಯರ್ ಸನ್ಮಾನ್ಯ ಶ್ರೀನಿವಾಸ ಅವರಿಗೆ ನಮ್ಮೆಲ್ಲರವಾಗಿ ಧನ್ಯವಾದಗಳು. ಇದೀಗ ಯಕ್ಷಗಾನ ಸಂಘಟಕರು ಆತ್ಮೀಯರಾದಂಥ ಜನಾರ್ದನ ಮುಂದೆ ಇವರು ತಮ್ಮ ಅಭಿಪ್ರಾಯ ಕೇಳಿಕೊಳ್ತಾರೆ. ಪ್ರಪ್ರಥಮವಾಗಿ ಮೂಲಾಧಾರ ಮೂರ್ತಿಯಾದ ಮಹಾಗಣಪತಿಗೆ, ನಮ್ಮ ಆರಾಧ್ಯ ಮೂರ್ತಿ ಕೊರಡಿ ಶ್ರೀ ರಾಜರಾಜೇಶ್ವರಿ ಅವರ ಪಾದಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ವಿಶ್ವಭಾರತಿ ಯಕ್ಷಸಂಗೀತ ಟ್ರಸ್ಟ್ ರಿಜಿಸ್ಟರ್ ಮಾಡಿದ್ದು ಇದರ ವತಿಯಿಂದ ನಡೆಯುತ್ತಾ ಇರುವಂತಹ ಯಕ್ಷಗಾನ ತಾಮಾಂತರ ಸಪ್ತಾಹ ಈ ಸಮಾರಂಭದ 3ನೇ ದಿನದ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಎದುರಿರುವಂತಹ ಎಲ್ಲ ಸಭಾಸದರೇ, ನಿಮಗೆಲ್ಲರಿಗೂ ನನ್ನ ಆತ್ಮೀಯ ವಂದನೆಗಳು. ಕುಮಾರವ್ಯಾಸ ಮಹಾಕವಿ ಒಂದು ಕಡೆ ಬಹಳ ಚೆನ್ನಾಗಿ ಹೇಳ್ತಾರೆ, ಅರಸುಗಳಿಗಿದು ವೇದ, ಧಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿಗಳಿಗೆ ಬುದ್ಧಿಗುಣ, ವಿರಹಿಗಳ ಶೃಂಗಾರ, ವಿದ್ಯಾಪರಿಣತರ ಅಲಂಕಾರ ಅಂತ ಹೇಳಿ ಇದು ಮಹಾಭಾರತವನ್ನು ಕುಮಾರವ್ಯಾಸ ಹಾಗೆ ಹೊರಟಿದೆ. ಅಂತಹ ಆ ಮಾತು ನಮ್ಮ ದೇಶದ ಪ್ರತಿಷ್ಠಿತ ಕಲೆಯಾದಂತಹ ಯಕ್ಷಗಾನಕ್ಕೆ ಬಹಳ ಚಂದವಾಗಿ ಹೋಗುತ್ತದೆ. ಆಂಗಿಕ, ಆಹಾರ್ಯ, ಸಾತ್ವಿಕ, ವಾಚಕಗಳೆಂಬಂತೆ 4 ವಿಧದಲ್ಲಿ ಇರುವುದು ಅದು ಯಕ್ಷಗಾನದಲ್ಲಿ ಮಾತ್ರ. ಪಾರ್ಥಿಸುವುದರಿಂದ ಪ್ರತಿಷ್ಠಿತವಾದಂತಹ ಈ ಯಕ್ಷಗಾನವನ್ನು ಇಂದು ನಾವು ಉಳಿಸಬೇಕಾಗಿದೆ, ಬೆಳೆಸಬೇಕಾಗಿಲ್ಲ. ಬೆಳೆಸುವುದಕ್ಕೆ ನಾವಲ್ಲ, ಅದು ಬೆಳೆದಾಗಿದೆ. ಅಂತಹ ಶ್ರೇಷ್ಠ ಕಲೆ ಯಕ್ಷಗಾನ, ಅದನ್ನು ಉಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು. ಅದಕ್ಕೆ ಯಾರು ಮಾಡಬೇಕು ಅಂತ ಕೇಳಿದರೆ, ಯಕ್ಷಗಾನದ ರಂಗಸ್ಥಳವನ್ನು, ಚೌಕಿಯನ್ನು ನಾವು ದೇವಸ್ಥಾನ ಅಂತ ಕರೀತೇವೆ, ರಂಗಸ್ಥಳವನ್ನು ಗರ್ಭಗುಡಿ ಅಂತ ಕರೀತೇವೆ, ಯಕ್ಷಗಾನವನ್ನು ದೇವರಂತ ಪೂಜಿಸ್ತೇವೆ. ಅದೇ ಯಕ್ಷಗಾನವನ್ನು ಒಂದು ರಂಗಸ್ಥಳವನ್ನಾಗಿ ಮಾಡಿದರೆ ಅದರ 4 ಕಂಬಗಳು ಯಾರು ಅಂತ ಕೇಳಿದರೆ, ಮೇಳದ ಯಜಮಾನರು, ಕಲಾವಿದರು, ಪ್ರೇಕ್ಷಕರು ಮತ್ತು ಪೋಷಕರು. ಈ 4 ಕಂಬಗಳು ಸರಿ ಇದ್ದರೆ ಮಾತ್ರ ಒಂದು ಯಕ್ಷಗಾನ ಸರಿಯಾಗಿ ಮುಂದುವರಿಯುವುದಕ್ಕೆ ಸಾಧ್ಯ. ಅದರಲ್ಲಿ ಸಂಘಟಕರ ಪಾತ್ರ ಏನು ಅಂತ ಕೇಳಿದರೆ, ಸಿದ್ಧಗಂಗೆ ಚಂದ್ರಶೇಖರ್ ಮಾತು ಹೇಳ್ತಾ ಇದ್ದರು, ಸಂಘಟಕ ಅಲ್ಲ ಸಂಘಟಕ ಅಂತ. ಅವಳಿಗೆ ಸಂಘಟ ಯಾವಾಗಲೂ ತಪ್ಪಲಿಕ್ಕಿಲ್ಲ. ಅದನ್ನು ಪ್ರಶಾಂತ್ ಅವರು ಚೆನ್ನಾಗಿ ಅರ್ತಿದ್ದಾರೆ. ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅವರು ಹೇಳಿದಾಗೆ ಜನಬಲವೂ ಬೇಕು, ಧನಬಲವೂ ಬೇಕು. ಅಷ್ಟು ಮಾತ್ರ ಅಲ್ಲ, ಒಂದು ಕಲಾವಿದರನ್ನು ಒಟ್ಟುಗೂಡಿಸುತ್ತಂತ ಹೇಳಿದರೆ ಅದು ತಕ್ಕಡಿಯಲ್ಲಿ ಕಪ್ಪೆಗಳನ್ನು ಕುತ್ಕೊಳಿಸಿದಾಗ ಒಂದು ಕೂತ್ಕೊಂಡಾಗ ಮತ್ತೊಂದು ಆಗ್ತದೆ. ಅದನ್ನೆಲ್ಲ ನಾವು ಅನುಭವಿಸಿ ಬಂದವರು. ಯಕ್ಷಗಾನದ ಬಗ್ಗೆ
ರಾಘವರಿಗೆ ಅದು ಗೊತ್ತುಂಟು, ನಮ್ಮ ಪ್ರಶಾಂತ್ ಅವರಿಗೆ ಗೊತ್ತುಂಟು. ಅಂಥವರ ಮಧ್ಯೆ ನಾನು ಒಬ್ಬ ಇದ್ದೇನೆ. ನಾನೇನು ಹಳೆಯವರಾಗಿ ಯಕ್ಷಗಾನದ ಬಗ್ಗೆ ನಾನು ತಿಳಿದವನು ಅಲ್ಲ, ಪ್ರಶಾಂತ್ ಒಳ್ಳರಾಗಿ ಯಕ್ಷಗಾನ ಅರ್ಥಧಾರಿಯೂ ಅಲ್ಲ. ನಾನು ಅವರೆಲ್ಲರೊಟ್ಟಿಗೆ ಮನೆಗೆ ಪ್ರಾಣನಾದ ಹಾಗೆ ಇರುವಂಥವ. ಆದರೂ ನಮ್ಮನ್ನು ಇಲ್ಲಿಗೆ ವೇದಿಕೆಗೆ ಕರೆಸಿದ್ದಾರೆ. ಯಕ್ಷಗಾನ ಗಂಡು ಕಲೆ ಅಂತ ಉಂಟು. ಗಂಡು ಕಲೆ ಅಂತ ಹೇಳಿದ್ರೆ ಗಂಡಸರೇ ಮಾಡಬೇಕಂತ ಅದರ ಅರ್ಥ ಅಲ್ಲ. ನಮ್ಮ ಭಾರತದ ಕಲೆಯಲ್ಲಿ ಅದು ಗಂಡು ಎದುರಿನ ಸ್ಥಳದಲ್ಲಿ ಇರುವಂತಹ ಶ್ರೇಷ್ಠ ಕಲೆ ಎಂಬುದೇ ಅದರ ತಾತ್ಪರ್ಯ. ಅದರಲ್ಲಿ ಹೆಂಗಸರು ಮಾಡಬಾರ್ದು, ಗಂಡಸರು ಮಾಡಬಾರ್ದು, ಮಕ್ಕಳು ಮಾಡಬಾರ್ದು ಅಂತ ಎಲ್ಲಿಯೂ ಇಲ್ಲ. ಈಗ ಯಕ್ಷಗಾನ ವಲಯದಲ್ಲಿ ಮಹಿಳೆಯರು ಪಾಲ್ಗೊಳ್ಳುತ್ತಾ ಇರುವುದು ತುಂಬ ಸಂತೋಷ. ಯಾಕಂತ ಹೇಳಿದ್ರೆ ಮಹಿಳೆಯರು ಯಕ್ಷಗಾನಕ್ಕೆ ಬಂದಾಗ ಅವರ ಮಕ್ಕಳು ಬರ್ತಾರೆ. ಆಗ ಯಕ್ಷಗಾನದ ಪ್ರೇಕ್ಷಕರ ಸಂಖ್ಯೆ ಹೆಚ್ಚಾಗ್ತದೆ. ಹಾಗೆ ಮಕ್ಕಳ ಯಕ್ಷಗಾನವನ್ನು ಮಾಡಿದಾಗ, ನಾವು ಪರಳಿಯಲ್ಲಿ ಮಕ್ಕಳ ಯಕ್ಷಗಾನವನ್ನು ಮಾಡಿದಾಗ ನಮಗೆ ಪ್ರೇಕ್ಷಕರ ಸಮಸ್ಯೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮಗುವಿಗೆ ವೇಷ ಇದ್ದರೆ ಆ ಮನೆಯಿಂದ 5 ಜನ ಬರ್ತಾರೆ. ತಂದೆ ತಾಯಿ, ಅವರ ಅಕ್ಕ, ಅಣ್ಣ, ತಮ್ಮ, ಅವರ ಸಂಬಂಧಿಕರು. ಮಧ್ಯಾಹ್ನ 2 ಗಂಟೆಗಾದರೆ ಹಾಲ್ ಫುಲ್ ಆಗ್ತದೆ. ಇದು ಯಾವುದರಿಂದ ಬೆಳವಣಿಗೆ ಅಂತ ಕೇಳಿದರೆ ಯಕ್ಷಗಾನ ಬೆಳೆಯುತ್ತಾ ಇದೆ. ಯಕ್ಷಗಾನದಂತಹ ಕಲೆಯನ್ನು ನಾವು ಉಳಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕು. ಆದರೆ ಈಗ ಯಕ್ಷಗಾನ ಹೇಗಾಗಿದೆ ಅಂತ ಕೇಳಿದರೆ, ಯಕ್ಷಗಾನದಲ್ಲಿ ಪಟ್ಟ ಪಾಡು ಅದನ್ನು ಒಬ್ಬ ಕಲಾವಿದನಾಗಿ ಮೇಲೆ ಬರುವುದಕ್ಕೆ ಒಂದು ಸುಮಾರು 10-20 ವರ್ಷಗಳಿಂದ ಎಷ್ಟೋ ಕಷ್ಟ ಇರುವುದನ್ನು ಆ ಕಲಾವಿದರಿಗೆ ತಿಳಿದಿರಬೇಕು. ಆದರೆ ಈಗ ಹಾಗಿಲ್ಲ. ಒಂದು 4 ಗಂಟೆದ ಒಂದು ವೇಷ ಮಾಡಿ ಅದರ ವಿಡಿಯೋ ಎಲ್ಲ ಮಾಡಿ ಅದು ಯೂಟ್ಯೂಬಲ್ಲಿ ಎಲ್ಲ ಬಂದರೆ ಶ್ರೇಷ್ಠ ಕಲಾವಿದ. ಅವನಿಗೆ ಒಂದು ಬಿರುದು ಬರ್ತದೆ, ಆ ವಾದಿತಿ ಈ ವಾದಿತಿ ಎಲ್ಲ ಬರ್ತದೆ. ಆದರೆ ಪುಣ್ಯಕ್ಕೆ ಯಕ್ಷಗಾನದಲ್ಲಿ 50 ವರ್ಷ 60 ವರ್ಷ ಕೆಲಸ ಮಾಡಿ ಯಕ್ಷಗಾನವನ್ನು ಉಳಿಸಿದಂತಹ ಹಿರಿಯ ಕಲಾವಿದರಿಗೆ ರಾಜ್ಯ ಪ್ರಶಸ್ತಿ ಖಂಡಿತ ಬರಬೇಕು. ಇದು ನಮ್ಮ ಭಾರತ. ಅಂತಹ ಒಂದು ಸಂಕಷ್ಟದ ನಡುವೆ ನಮ್ಮ ಪ್ರಶಾಂತ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಮಾಡುವುದು ಅಷ್ಟು ಸುಲಭದ ಕಾರ್ಯ ಅಲ್ಲ. 1 ದಿವಸದ ಕಾರ್ಯಕ್ರಮ ಮಾಡುವಾಗಲೇ ನಮಗೆಲ್ಲ ಬೇಸತ್ತು ಹೋಗ್ತದೆ. ಅಂಥದ್ರಲ್ಲಿ 1 ವಾರದ ಕಾರ್ಯಕ್ರಮ ಇಷ್ಟೆಲ್ಲವನ್ನು ಜೋಡಿಸಿಕೊಂಡು ಮಾಡುವುದು, ಅವರೊಬ್ಬ ಅರ್ಥಧಾರಿಯಾಗಿ ಸಂಘಟಕರಾಗಿ ಈ ಕ್ಷೇತ್ರದಲ್ಲಿರುವುದು ಬಹಳ ಸಂತೋಷ. ಮೊನ್ನೆ ನಮ್ಮ ಬಂಟ್ವಾಳದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯಿತು. ಅದೊಂದು ನಾವು ತಾಲೂಕಲ್ಲಿ ಆಯೋಜಿಸಿದ್ದೇವೆ. ಪ್ರಾರಂಭ ಮಾಡುವಾಗ 1-1.5 ಗಂಟೆ ತಡ ಆಯಿತು. ಉಜಿರ ಅಶೋಕ್ ಭಟ್ ಹನುಮಂತರ ಪಾತ್ರವನ್ನು ಮಾಡ್ತಾ ಇದ್ರು. ಅವರಿಗೆ 12 ಗಂಟೆಗೆ ಮೇಳದ ರಂಗಸ್ಥಳಕ್ಕೆ ಹೋಗಬೇಕು, ಧರ್ಮಸ್ಥಳ ಮೇಳದ ಚೌಕಿಗೆ ಹೋಗಬೇಕು. ಮುಂದಿನ ಹನುಮಂತರ ಪಾತ್ರವನ್ನು ಮಾಡಲಿಕ್ಕೆ ಜನ ಇಲ್ಲ. ನೋಡುವಾಗ ಪ್ರಶಾಂತ್ ಹೊರಗಿದ್ರು. ಅವರಿಗೆ ಗೊತ್ತೇ ಇಲ್ಲ. ನಾವು ಹೇಳಿದ ಕೂಡಲೇ ಬಂದ ಮುಂದಿನ ಹನುಮಂತರ ಪಾತ್ರವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನಮಗೆ ಅವರೊಬ್ಬ ಅರ್ಥಧಾರಿಯಾಗಿ ಸಂಘಟಕರಾಗಿದ್ದರಿಂದ ಆ ಕೂಡಲೇ ಹೋಗ್ತಿದ್ರು. ಬಾಕಿದವರಾದ್ರೆ ಹೋಗುವುದಿಲ್ಲ, ನಮಗೆ ಹೇಳಿಕೆ ಇಲ್ಲ, ನಾವು ಮಾಡುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಅದರ ಕಷ್ಟ ಗೊತ್ತುಂಟು. ಹಾಗಾಗಿ ಏನು ಮಾತಾಡದೆ, ಏನು ಸಂಭಾವನೆಯನ್ನು ಸ್ವೀಕರಿಸದೆ ಅವರ ಪಾತ್ರವನ್ನು ಮಾಡಿದ್ದಾರೆ. ಹಾಗೆ ಯಕ್ಷಗಾನ ಇಂತಹ ಕಾರ್ಯಕ್ರಮಗಳಿಗೆ ಪ್ರೇಕ್ಷಕರು ಕಡಿಮೆ, ಪ್ರೇಕ್ಷಕರು ಬರುವುದಿಲ್ಲ ಅಂತ ಹೇಳುವಂಥ ಒಂದು ಕೊರಗು ನಮಗೂ ಉಂಟು. ಅದೇ ಯಕ್ಷಗಾನವನ್ನು ಹೆಸರನ್ನು ಹೇಳಿ TRPಗೋಸ್ಕರ ಅಥವಾ ಪ್ರಚಾರಕ್ಕೋಸ್ಕರ ಯಕ್ಷಗಾನವನ್ನು ಮುಳುಗೇರಿಸುವವರ ಕಾರ್ಯಕ್ರಮಕ್ಕೆ 1000 ಗಂಟೆ ಜನ ಬರ್ತಾರೆ. ಅಷ್ಟೊಂದಕ್ಕೆ ಪ್ರಚಾರ ಆಗ್ತದೆ. ಅದು ಯಕ್ಷಗಾನವನ್ನು ಕೊಲೆ ಮಾಡಿ ಅದರಲ್ಲಿ ಅವರು ಅದರ ಪ್ರತಿಫಲವನ್ನು ಪಡೆಯುವುದು. ಆದರೆ ಇಂತಹ ಕಾರ್ಯಕ್ರಮಕ್ಕೆ ಜನ ಕಡಿಮೆ ಅಂತ ನಾವು ಭಾವಿಸಬಾರದು. ಚಿನ್ನದ ಅಂಗಡಿಗೆ 15 ಜನ ಹೋಗುವುದು, ಮಾರ್ಕೆಟ್ನಲ್ಲಿ 1,000 ಜನ ಇರ್ತಾರೆ. ಅಂತಹ ಚಿನ್ನದ ಅಂಗಡಿಗೆ ನೀವೆಲ್ಲ ಗ್ರಾಹಕರಾಗಿ ಬಂದದ್ದು ತುಂಬ ಸಂತೋಷ. ಅಂತಹ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಮುಂದೆ ಪ್ರಶಾಂತ್ ಅವರೊಟ್ಟಿಗೆ ನಾವು ಏನು ಹೇಳಿದ್ರೆ ಅವರು ನಾವು ಇದ್ದೇವೆ. ಈ ಕಾರ್ಯಕ್ರಮವನ್ನು ಉಳಿಸಿ ಬೆಳೆಸಿ ಎನ್ನುವಂತಹ ಮಾತನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮದ ತಾಲೂಕು ಮಾಡುವವರಿಗೆ ಕೂಡ ಶುಭಾಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ. ಪ್ರಶಾಂತ್ ಭಟ್ಟರ ಹೃದಯ ಶ್ರೀಮಂತಿಕೆಯನ್ನು ಸಂದರ್ಭೋಚಿತವಾಗಿ ಉದಾಹರಿಸುತ್ತಾ ಕುಮಾರವ್ಯಾಸನ ಮಹಾಭಾರತದ ಬಗ್ಗೆಯ ಆ ನುಡಿಗಳನ್ನು ನೆನಪಿಸುತ್ತಾ ಯಕ್ಷಗಾನ ನಮ್ಮ ಪಾಠಶೋಧನ ಬಗ್ಗೆಯೂ ಆಡುತ್ತಾ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ಜನಾರ್ದನ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಮುಂದಿನ ಅತಿಥಿಯಾಗಿ ಮಾತನಾಡುತ್ತಿದ್ದಾರೆ ಕೃಷ್ಣ ಶರ್ಮರು, ಶಂಕರ ಶಿವ ಪ್ರತಿಷ್ಠಾನ ಬಂಟ್ವಾಳದೊಳಗಿನ ಕಾರ್ಯದರ್ಶಿಗಳಾದಂತೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಬೇಕಾಗಿ ಕೇಳಿಕೊಂಡಿದ್ದಾರೆ.
ವೇದಿಕೆ ಸಭಾಪತಿಯನ್ನು ಮಾನ್ಯರು. ಈ ದಿನ ಮೂರನೇ ಸುತ್ತದಲ್ಲಿ ಮೂರನೇ ದಿನಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಈ ಸಪ್ತಾಹ ಇದು ಸಣ್ಣ ಪ್ರಯತ್ನ ಆಗಿದ್ದಲ್ಲ, ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಮೊನ್ನೆ ಒಂದು ಮಾತು ಹೇಳಿದರು, 4ನೇ ವರ್ಷದಿಂದ ಪ್ರಾರಂಭ ಮಾಡ್ತೇನೆ ಅಂತೇಳಿ, ಕುಡಿತಾ ಪ್ರಾರಂಭ ಮಾಡ್ತೇನೆ ಅಂತೇಳಿ. ಅದು ಇವತ್ತಿನವರೆಗೂ ಒಂದು ಮುಂದುವರಿದೆ ಅಂತ ಅರ್ಥ. ಆ ರೀತಿಯ ಪ್ರಯತ್ನ ಬೇಕಾಗ್ತದೆ. ಆ ರೀತಿಯ ಪ್ರಯತ್ನದಲ್ಲಿ ಅಲ್ಲಿ ಇಚ್ಛಾಶಕ್ತಿ ಬೇಕಾಗ್ತದೆ, ಮಾಡಬೇಕು ಅಂತ ಇಚ್ಛಾಶಕ್ತಿ ಇರಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ಕ್ರಿಯೆ ಮಾಡಬೇಕಾಗ್ತದೆ, ಜ್ಞಾನಶಕ್ತಿ ಇರಬೇಕಾಗ್ತದೆ. ಇವು 3 ಮೇಳೈಸಿದಾಗ ಮಾತ್ರ ಇದು ನಡೆಯಲಿಕ್ಕೆ ಸಾಧ್ಯ. ಈ 3 ಅವರಲ್ಲಿ ಅಷ್ಟೇ ಅಲ್ಲ, ಎಲ್ಲರಿಗೂ ಹಾಗೆ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿ ಇದ್ದರೆ ಇಂಥ ಸಾಧನೆಯನ್ನು ಈ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ. ಆಮೇಲೆ ಎಲ್ಲರಿಗೂ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರ್ತದೆ, ಅವ್ರು ನೋಡ್ಕೊಳ್ಬೇಕು ಅಂತ ಖಂಡಿತ ಉಂಟು. ಹಾಗೆ ಈಗಾಗಲೇ ಹೇಳಿದರು, ಶಂಕರ ಶಿವಕೃಷ್ಣದಲ್ಲಿ ದ್ವಾದಶ ಯಜ್ಞಾಂಜಲಿ 12 ದಿವಸ ಕಾರ್ಯಕ್ರಮ ಮಾಡಿದ್ದೇವೆ ಅಂತೇಳಿ. ಅದರಲ್ಲಿ ಅವರು ಮಾತಾಡ್ತಾರೆ, 3 ಸಂಘಟನೆಗಳು ಸೇರಿ ಮಾಡಿದ್ರು. 12 ದಿನ ಸಾಧಕ ಬಾಧಕ ನನಗೂ ಚೆನ್ನಾಗಿ ಗೊತ್ತು, ಅವರಿಗೆ ನನಗೆ ಹೆಚ್ಚು ಅವರಿಗೆ ಗೊತ್ತು. ಇರಲಿ ಏನೇ ಇರಲಿ ಚೆನ್ನಾಗಿ ನಡೆದಿದೆ. ಅವರೇ ಒಂದು ಮಾತು ಹೇಳಿದ ಮಾತು, ಅದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಿದ್ರು. ಟರ್ನಿಂಗ್ ಪಾಯಿಂಟ್ ಆಯಿತು ಅಂದರೆ ಅದು ಎಲ್ಲಿ ಯಾರಿಗೆ ಯಾವ ಟರ್ನಿಂಗ್ ಪಾಯಿಂಟ್ ಆಗ್ತದೆ ಅಂತ ಆಗೋದಾಗಲ್ಲ. ಅಲ್ಲಿ 12 ದಿವಸ ಮಾಡಿದಾಗ ಅವ್ರು ಹೇಗೋದಲ್ಲಿ ಏನು ಮಾಡುವಂಥ ಅನಿಸಿರ್ಬೋದು, ಕೇಳಿ ಹೋಗಲಿಲ್ಲ ಇರ್ಬೋದು. ಇಲ್ಲಿ ಎಲ್ಲರಿಗೂ ಹಾಗೆ ಇರ್ತದೆ, ನೋಡ್ಕೊಳ್ಬೇಕು ನಾವು. ನಾನು ಇನ್ನೊಂದು ಮಾತು ಕೇಳಿದೆ, ನೀವು ವಿದ್ಯಾರ್ಥಿಗಳಿಗೆ ಇವಾಗ ಕಲಿಸ್ತೀರಾ ಅಂತ ಕೇಳಿದೆ. ಹೌದು ಅಂತ ಹೇಳಿದ್ದಾರೆ, ಕಲಿಸಿ ಅಂತ ಹೇಳಿದ್ದಾರೆ. ಅದು ಭಾಳ ಸಂತೋಷ ಆಯಿತು. ಯಾಕಂದರೆ ಎಷ್ಟೋ ಕಡೆ ಇಂಥ ಕಲೆಯನ್ನು ಕಲಿಸುವಾಗ ಅವರು ತುಂಬ ಪ್ರಭಾವಿತರಾಗಿರ್ತಾರೆ. ಅಂದರೆ ಅವ್ರಿಗೆ ಯಾರಿಗೆ ಕಲಿಸಬೇಕು ಖುಷಿಯೋದು ಇರೋದಿಲ್ಲ, ತಾಳ್ಮೆ ಆಗಿರ್ಬೋದು, ತಾಳ್ಮೆ ಇರೋದಿಲ್ಲ. ಹೀಗೆ ಇವರು ನಾವು ಕಲಿಸ್ತೇವೆ ಅಂತ ಹೇಳಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಅಷ್ಟೇ ಅಲ್ಲ, ಇನ್ನೊಂದು ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಆಸಕ್ತಿ ಇರುವವರು ಇಲ್ಲಿ ಹತ್ತಿರದಲ್ಲಿ ಫೋಕಸ್ ಎಂಬಲ್ಲಿ ಯಕ್ಷಗಾನ ಕಲಿಸಿಕೊಡ್ತಾರೆ. ಅವರು ಸುಮಾರು 24 ದಿವಸಗಳು ಕಲಿಸಿಕೊಡ್ತಾರೆ. ಇದು ಪ್ರಚಾರ ಕೇಳ್ತಾ ಇಲ್ಲ, ಯಾರು ಆಸಕ್ತಿ ಇರುವವರು ಅಲ್ಲಿ ಹೋಗಿ ಕಲಿಬೋದು. ಇಂಥ ದಿವಸಗಳು ಕಲಿಬೋದು. ಅಲ್ಲಿ ಎಣ್ಣೆಲೆ ಹೋಗಿ ಮತ್ತಳೆ ಕೆಂಡೆ ಇದೆ, ಮತ್ತಳೆ ಇದೆ, ಹಾಡು ಹಾಕೊಂಡು ಎಲ್ಲವೂ ಕಲಿಸ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ. ಹಾಗೆ ಈ ಥರ 24 ದಿವಸಗಳು ಅಂತ ಹೇಳಿದರೆ ಎಲ್ಲರೂ ಇಷ್ಟು ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಕೀಬೋರ್ಡ್ ಇದೆ, ವೀಣೆ ಇದೆ, ಕೊಳಲಿದೆ, ವೇದಾಧ್ಯಾಯ ಇದೆ, ಆನಂತರ ಕರಾಟೆ ಇದೆ. ಇನ್ನೂ 24 ವಿಷಯಗಳಿವೆ. 24 ವಿಷಯಗಳಿವೆ. ಅವು ಪ್ರಯತ್ನ ಕಲಿಬೋದು. ಈಗ ನಾನು ಹೇಳಿದ ಪ್ರಕಾರ ನಮಗೆ ಆಸಕ್ತಿ ಇದ್ದರೆ ಯಾವುದೇ ವಿಷಯ ಕಲಿಬೋದು, ಅಲ್ಲಿ ಮುಂದುವರಿಬೋದು. ಈಗೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ ಕೂಡ ಬಹಳ ಅಗತ್ಯವಾಗಿದೆ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಈ ರೀತಿ ಮುಂದುವರಿಕೆ ಯಕ್ಷಕಲೆಯನ್ನು ಮುಂದುವರಿಸಲಿ ಎಂದು ಆಶಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಹಿಂದೆ 12 ದಿನಗಳ ಕಾಲ ನಾವು ಜೊತೆಯಲ್ಲಿ ನಡೆಸಿದಂಥ ಕಲಾ ಸೇವೆಯನ್ನು ಸಲ್ಲಿಸುತ್ತಾ ಇಂತಹ ಕಾರ್ಯಕ್ರಮಗಳು ಉತ್ತಮ ರೀತಿಯಲ್ಲಿ ಸ್ವಾಗತವಾಗಿ ಹೇಳುವಂಥ ಸುರುನಾಡಿಗಳನ್ನು ಆಡಿದಂಥ ಸಂಘರ್ಷ ಪ್ರತಿಷ್ಠಾನ ಬಂಟ್ವಾಳದ ಇದರ ಕಾರ್ಯದರ್ಶಿಗಳಾದಂಥ ಆತ್ಮೀಯರಾದಂತಹ ಕೃಷ್ಣ ಶರ್ಮಗಳಿಗೆ ಧನ್ಯವಾದಗಳು. ಇದೀಗ ನಮ್ಮ ಉದ್ದೇಶ ಮಾತನಾಡುತ್ತಿದ್ದಾರೆ ಸಾಹಿತಿಗಳು, ಯೋಗ ಪೀಠಗಳು, ಉಪನ್ಯಾಸಕರಾಗಿರುವಂತಹ ರಾಜಮಣಿ ರಾಮವಿದ್ಯಾರ್ಥಿಗಳು. ವೇದಿಕೆಯಲ್ಲಿರುವ ಮತ್ತು ವೇದಿಕೆಯ ಭಾಗದಲ್ಲಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳು, ಒಂದು ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಸಂಖ್ಯೆಯಲ್ಲಿ ಮುಂಬೈಯು ತಾಳಮದ್ದಲೆಯ ಒಂದು ಕಾರ್ಯಕ್ರಮ ಸಪ್ತಾಹ. ಯಕ್ಷಗಾನದ ಬಗ್ಗೆ ನಮ್ಮ ಮಿತ್ರರು ಹೇಳಿದರು. ಯಕ್ಷಗಾನ ಅನ್ನುವಂಥದ್ದು ನಮ್ಮ ಈ ಮಣ್ಣಿನ ಧಾತುವನ್ನು ಹೇಗೆ ಬೆಳೆದಿರುತ್ತದೆ. ಇದು ಸ್ವಾಭಾವಿಕವಾಗಿ ಕಲೆ. ನಮ್ಮಲ್ಲಿ ಇವತ್ತು ಇದು ಶಾಸ್ತ್ರೀಯ ಕಲೆ
ಆದರೆ ಯಕ್ಷಗಾನ ಅನ್ನುವಂಥದ್ದು ಎದೆತಟ್ಟಿ ಹೇಳುವಾಗ ನೀವು ನಮ್ಮ ಕಲೆ, ಇದು ಈ ಮಣ್ಣಿನ ಧಾತ್ವವನ್ನು ಹೀರಿ ಬೆಳೆದಿರತಕ್ಕಂಥ ಕಲೆ ಅಥವಾ ಬೆಳೀತಿರೋ ಕಲೆ ಅನ್ನೋದನ್ನು ನಾವು ಧಾರಾಳವಾಗಿ ನಾವು ಹೇಳಿ ಸಾಧ್ಯತೆ ಇದೆ. ಒಂದು ಶಾಸ್ತ್ರೀಯ, ಇಲ್ಲಿ ಕೂಡ ಇತಿಹಾಸ ಇದೆ, ಇದು ಶಾಸ್ತ್ರೀಯ ಕಲೆ ಅಥವಾ ಅಲ್ವಾ ಅಂತಕ್ಕಂಥ ಇತಿಹಾಸ ಇದೆ. ನಮ್ಮ ಮಟ್ಟಿಗೆ ಜನಪದವಾಗಿ ಭರತನಾಟ್ಯವಾಗಲಿ ಒಂದು ಶಾಸ್ತ್ರೀಯ ಕಲೆ ಇದೆ. ನಮಗೆ ಇಂಗ್ಲಿಷ್ನ ಕ್ಲಾಸಿಕಲ್ ಅನ್ನತಕ್ಕಂಥ ಪದ ಏನಿದೆಯಾ, ನಾವು ಅದಕ್ಕೆ ಸಂವಾದಿಯಾಗಿ ನಾನು ಇದನ್ನು ಬಳಸ್ತಾ ಇದ್ದೇನೆ. ಜಾನಪದಕ್ಕೂ ಶಾಸ್ತ್ರೀಯ ಇದೆ, ಕೇವಲ ಸಂಗೀತಕ್ಕೆ ಮಾತ್ರ ಅಲ್ಲ. ಈ ದೃಷ್ಟಿಯಿಂದ ಇದು ಒಂದು ಶಾಸ್ತ್ರೀಯ ಕಲೆ. ಒಂದು ಶಾಸ್ತ್ರೀಯ ಕಲೆಯಿಂದ ಅದನ್ನು ಒಲಿಸಿಕೊಳ್ಳುವುದು, ಉಳಿಸಿಕೊಳ್ಳುವುದು, ಬೆಳೆಸಿಕೊಳ್ಳುವುದು ಅಷ್ಟು ಸುಲಭವಾದ ಮಾತಲ್ಲ. ಇವತ್ತು ಶಾಸ್ತ್ರೀಯ ಕಲೆಯನ್ನು ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳನ್ನು ನೋಡಿ, ಆರಂಭದಲ್ಲಿ ಎಷ್ಟು ಜನ ಇದ್ದಾರೆ, ಅನಂತರ ಎಷ್ಟು ಜನ ಆತ ಉಳಿದವರನ್ನ ನೋಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ನಿರಂತರವಾದ ಸಾಧನೆ ಇದೆ. ಯಕ್ಷಗಾನ ಇರಬಹುದು ಅಥವಾ ಸಂಗೀತ ಇರಬಹುದು, ಯಾವುದೇ ಇರಬಹುದು, ಇದು ಸಾಧನೆ ಮಾಡಿದ್ದಲ್ಲದೆ ಇದು ಒಲಿಯುವಂಥದ್ದಲ್ಲ. ನಮ್ಮ ಪರಿಶ್ರಮ ಇಲ್ಲ ಅಂತಾದರೆ ಇದು ಉಳಿಯುವಂಥದ್ದಲ್ಲ. ನಮ್ಮ ಪರಿಶ್ರಮದ ಮೂಲಕ ಅದು ಬೆಳೆಯುವಂಥದ್ದು. ಇಂಥ ಒಂದು ಯಕ್ಷಗಾನದಲ್ಲಿ ಇವತ್ತು ನಮ್ಮ ತುಳುನಾಡಿನ ಅಥವಾ ಕರ್ನಾಟಕದಲ್ಲಿ ಗಂಡು ಕಲೆ ಅನ್ನೋದನ್ನು ನಾವು ಎದುರಿಸಿ ಹೇಳಿ ಸಾಧ್ಯತೆ ಇದೆ. ಸರ್ವಾಂಗೀಣ ಸುಂದರವಾಗಿದ್ದ ಕಲೆ ಅಂತಂದರೆ ಯಕ್ಷಗಾನ ಮಾತ್ರ. ಎಲ್ಲ ವಿಚಾರಗಳು ಅಲ್ಲಿದೆ ಅಂತ ನಾನು ಒಂದು ಮಾತನ್ನು ಇಲ್ಲಿ ಹೇಳಬೇಕು. ನಮ್ಮ ಮಣ್ಣಿನ ಧಾತುವನ್ನು ಹೀರಿಕೊಂಡು ಬಂದಿರತಕ್ಕಂಥ ಒಂದು ನಮ್ಮದೇ ಆಗಿರತಕ್ಕಂತಹ ಸ್ವಾಭಾವಿಕ ಕಲೆ ಅಂತ. ನಾನು ಸ್ವಾಭಾವಿಕ ಮತ್ತೆ ಬುದ್ಧಿ ಇರ್ತಾ ಇದ್ದೆ. ಯಾಕೆಂದರೆ ಇಲ್ಲಿ ತಾಳಮದ್ದಲೆಲ್ಲಾಗಲಿ ಯಕ್ಷಗಾನದಲ್ಲಾಗಲಿ ಮಾಡ್ತಾ ಇರತಕ್ಕಂಥವ್ರು ಯಾವತ್ತೂ ಕೂಡ ತಮ್ಮ ಬದುಕಿನ ಎಷ್ಟೋ ಸಂದರ್ಭಗಳನ್ನು ಯಕ್ಷಗಾನದಲ್ಲಿ ಓಡಿಸಿ ಈ ಮಣ್ಣಿನ ಧಾತುವನ್ನು ಹೀರಿ ಅವರು ನಿಮಗೆ ಕೊಡ್ತಾರೆ. ಈ ನೆಲೆಯಿಂದ ಇದೊಂದು ಸ್ವಾಭಾವಿಕ ಕಲೆ ಅಂತ. ಆ ವೇದಿಕೆಯಲ್ಲಿ ಕುಳಿತುಕೊಂಡಾಗ ಅವರಲ್ಲಿ ಉತ್ಪತ್ತಿಯಾಗಬೇಕು. ಆ ವಿಚಾರದಲ್ಲಿ ಪೌರಾಣಿಕ ಪಾತ್ರಗಳಿಗೆ ತಮ್ಮ ಬದುಕಿನ ಅನುಭವಗಳನ್ನ ಅದಕ್ಕೆ ಹೋಲಿಸಿ ಆ ಮೂಲಕ ನಿಮ್ಮದನ್ನು ಉಳಿತಗೊಳಿಸುತ್ತಾರೆ. ಈ ರೀತಿಯಿಂದ ಇದೊಂದು ಸ್ವಾಭಾವಿಕ ಕಲೆ ಕೂಡ ಹೌದು. ತಾಳಮದ್ದಲೆ ಅಂತ ಹೇಳುವಂಥದ್ದು ಕಲಿಯಬೇಕು, ಆದರೆ ಅದರಲ್ಲೂ ಕೂಡ ಪ್ರತ್ಯುತ್ಪನ್ನವಾಗಿ ಯಕ್ಷಗಾನ ನಾವು ಹೇಳ್ತೇವೆ. ಪ್ರತ್ಯುತ್ಪನ್ನವಾಗಿ ಅಂದರೆ ಎಲ್ಲಿಂದ ಅರ್ಥ ಹೇಳಬೇಕಿದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಹೇಳುವಂಥ ಸುಯೋಗ್ಯವಾಗಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅದು ವಿತೌಟ್ ಈ ಪ್ರಿಪರೇಷನ್ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿ ತಯಾರಿ ನಡೆಸದೇ ಕೊಡುವಂಥದ್ದು ಅದು ಮಾತ್ರ, ಅದು ಪ್ರತ್ಯುತ್ಪನ್ನವಾಗಿ ಇರಲಿ. ಹೀಗೆ ಈ ಒಂದು ಕಲೆಯನ್ನು ಇವತ್ತು ತಾಳಮದ್ದಳೆಯ ಮೂಲಕ ಅಭಿವ್ಯಕ್ತಗೊಳಿಸಲು ನಾವು ಈ ಸಪ್ತಾಹವನ್ನು ಪ್ರಶಾಂತ್ ಅವರು ಇಟ್ಟುಕೊಂಡಿದ್ದಾರೆ. ನಾವು ಹಿಡಿದಿರುತ್ತದೆ ಪ್ರಶಾಂತ್ ಅವರು 900 ಯಕ್ಷಗಾನದ ತಾಳಮದ್ದಳೆಯ ಪ್ರದರ್ಶನವನ್ನು ಮಾಡಿಸಿದ್ದಾರೆ, ನಿಮಗೆ ಅನುಭವಕ್ಕೆ ಕೊಟ್ಟಿದ್ದಾರೆ. ಆದರೆ ಅದು ಮಾತ್ರ ಮುಖ್ಯ ಅಲ್ಲ. ನನಗಂತ ಏನೆಂದರೆ ಪ್ರತಿಯೊಂದು ಮನೆಗಳಿಗೆ ಹೋಗ್ತಾರೆ, ಇಷ್ಟು ಜನವನ್ನು ಸೇರಿಸ್ತಾರೆ, ಅವರೊಟ್ಟಿಗೆ ಯಾರಿಗೂ ನಮ್ಮ ಮನೆಗೆ ಒಬ್ಬರೇ ಉಂಟು, ಅಲ್ಲಿ 3-4 ಮನೆಗೆ ಹೋಗಿ ಇವತ್ತು ಒಬ್ಬರೇ ಹೋಗಿದ್ದಾರೆ. ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಬೇಕಾದ್ರೆ ಕೇವಲ ಹಣ ಮಾತ್ರ ಸಾಕಾಗುತ್ತಿಲ್ಲ. ಅಲ್ಲಿ ಅಂದರೆ ಅವರಲ್ಲಿ ಆ ನಾಯಕತ್ವ ಗುಣ ಬೇಕಾಗ್ತದೆ. ಒಬ್ಬ ನಾಯಕ ಹೇಗಿರಬೇಕು ಅನ್ನೋದನ್ನು ಹೆಚ್ಚು ವರ್ಷ ಪ್ರಶಾಂತ್ ಅವರು ತೋರಿಸಿಕೊಡ್ತಾರೆ. ಎಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಇನ್ನೊಬ್ಬರಿಗೆ ನೋವಾಗದ ಹಾಗೆ ಒಂದು ರೀತಿಯಲ್ಲಿ ಸಾವಧಾನದಿಂದ ಇಂಥವು 7 ದಿನಗಳ ತಾಳಮದ್ದಳೆ ಇದೆ ಅನ್ನೋದನ್ನು ಅವರು ಮಾತನಾಡಲು ಗೊತ್ತಾಗ್ತಿರಲಿಲ್ಲ. ಬಹಳ ಸಾಧುವಾಗಿ, ಬಹಳ ನಯವಾಗಿ ನಾವೊಂದು ತಾಳಮದ್ದಳೆ ಸಪ್ತಾಹ ಇಟ್ಕೊಂಡಿದ್ದೇವೆ, ನೀವು ಬರಬೇಕು, ನನಗೆ 1 ತಿಂಗಳ ಮೊದಲೇ ಹೇಳಿದ್ದಾರೆ ನಿಮ್ಮ ಅತಿಥಿಯನ್ನಾಗಿ ಮಾಡ್ತಾ ಇದ್ದೇವೆ. ಬಹಳ ಸಾವಧಾನ ಸಹಿತ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇಷ್ಟು ಜನ ನೀವು ಬಂದು ಸೇರಿದೆ. ನಾನು ಹೇಳಿದಲ್ಲ, ಶಾಸ್ತ್ರೀಯ ಕಲೆಯ ಪ್ರದರ್ಶನಕ್ಕೆ ಹೆಚ್ಚು ಜನ ಸೇರಿಲ್ಲ ಯಾವತ್ತೂ ಇದ್ದದ್ದು. ಆದರೂ ಕೂಡ ಬಂದವರು
ಚಿನ್ನದಂತ ವ್ಯಕ್ತಿಗಳು ಅಂತ ಅರ್ಥ. ಈ ದೃಷ್ಟಿ ನಾವು ಯೋಚನೆ ಮಾಡಬೇಕಾಗಿದೆ. ಪ್ರಶಾಂತ್ ಒಳ್ಳೆ ಈ ಒಂದು ಸಂಘಟನಾ ಕಲೆಗೆ ಮತ್ತು ಅವರ ನಾಯಕತ್ವಕ್ಕೆ ಮತ್ತು ಆ ಪರಿಶ್ರಮ ಮತ್ತು ಹಠ ಸ್ವಭಾವ ಇದಿಲ್ಲದೆ ಆದರೂ ಹಠ ಅವಶ್ಯಕತೆ ಬೇಕೇ ಬೇಕು. ಅದಿಲ್ಲದೆ ಅವರು ಸಾಧನೆ ಸಾಧ್ಯ ಇಲ್ಲ. ಈ 4 ವಿಚಾರಗಳಿಂದ ಬೆಳೆದುಕೊಂಡು ಇವತ್ತು ಈ ಯಕ್ಷಗಾನ ತಾಳಮದ್ದಳೆಯ ಸಪ್ತಾಹವನ್ನು ನಾವು ಮುಂದೆ ರಚಿಸ್ತಾ ಇದ್ದಾರೆ. ಪ್ರಶಾಂತ್ ಅವರಿಗೆ ನಾನು ಪೂರಕವಾಗಿ ಶುಭಾಶಂಸನೆ ಮಾಡ್ತೇನೆ ಮತ್ತು ಶುಭವಾಗಿ ಹೇಳ್ತಿದ್ದೇನೆ. ಉಳಿದ 4 ದಿನಗಳ ಪ್ರದರ್ಶನ ಅತ್ಯುನ್ನತ ಏರಲಿದೆ ಅವರಿಗೆ ನಾನು ಶುಭಾಶಂಸನೆ ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ತೆ. ಶಾಸ್ತ್ರೀಯ ಕಲೆಗಳಲ್ಲಿ ಒಂದಾದಂಥ ಯಕ್ಷಗಾನ ಕಲೆಯನ್ನು ಉಳಿಸುವಂತಹ ಮಹತ್ತರವಾದ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಮಾತನ್ನು ತಮ್ಮ ಅನುಭವದ ಮಾತುಗಳನ್ನಾಡಿದಂಥ ಉಪನ್ಯಾಸಕರು, ಸಾಹಿತ್ಯಗಳು, ಯೋಗಗಳು ಆಗಿರುವಂಥ ಗೌರವಾನ್ವಿತ ರಾಜಮಣಿ ರಾಮಮೂರ್ತಿಯವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ನಮ್ಮ ದರ್ಶನವಾಗಿದ್ದಾರೆ ವಿದ್ಯುತ್ ಯಮನಾಶ್ ಹೇಳಿ ಇದರ ಸೀನಿಯರ್ ಸೈಂಟಿಸ್ಟ್ ಆಗಿರುವಂಥ ರಾಮಚಂದ್ರ ರಾವ್. ಸಭಾ ಅಧ್ಯಕ್ಷರೇ ಹಾಗೂ ಸಭೆಯಲ್ಲಿ ವೇದಿಕೆಯಲ್ಲಿರುವ ಗೌರವಾನ್ವಿತರು, ಯಕ್ಷಗಾನ ಕಲಾವಿದರು ಹಾಗೂ ಸಭೆಯಲ್ಲಿ ನೆರೆದಿರುವಂತಹ ಯಕ್ಷಗಾನ ಕಲಾವಿದರಿಗೆ ಸೇರಿದಂತೆ ಎಲ್ಲರಿಗೂ ಮೊದಲಾಗಿ ನಮಸ್ಕಾರ. ನಾನೇನು ಈಗಾಗಲೇ ಹಲವು ಹಿರಿಯರು ಯಕ್ಷಗಾನ ಮತ್ತು ತಾಳಮದ್ದಳೆ ಇದರ ಕುರಿತಾಗಿ ಹಲವು ವಿಚಾರಗಳನ್ನು ಹೇಳಿದೆ. ನನಗೆ ಒಂದು ಸಂತೋಷ, ಈ ಯಕ್ಷಗಾನ ಹಾಗೂ ತಾಳಮದ್ದಳೆ ನಾನು ಒಂದು ಸಣ್ಣ ಬಿಂದುವಿನಿಂದ ಬಿಂದುವಾಗಿ ಅನುರೂಪ ಅಂತ ಹೇಳಬಹುದು ಆ ಥರ ತೊಡಗಿಸಿಕೊಂಡಿದ್ದೇನೆ ಕೆಲವು ವರ್ಷಗಳಿಂದ ಹೇಳುವುದು ಬಹಳ ಸಂತೋಷದ ವಿಷಯ. ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ಅದರ ಮುಖ್ಯಸ್ಥರಾದಂತಹ ಪ್ರಶಾಂತ್ ಬಳ್ಳ ಅವರು ನಮ್ಮವರು ಅಂತ ಹೇಳಿ, ಅಂದರೆ ಯಕ್ಷಗಾನೀಯವಾಗಿ ನಮ್ಮವರು ಮತ್ತು ಇನ್ನೊಂದು ದೃಷ್ಟಿಯಿಂದ ಅವರು ನಮ್ಮವರೇ. ನಮಗೆ ಅವರ ತಂದೆಯ ಪರಿಚಯ ಇದರಿಂದ ಜಾಸ್ತಿ ಇತ್ತು. ನಾವು ಬಾಲ್ಯದಲ್ಲಿರುವಾಗ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಬೇಕಾದವರು ಪುತ್ತೂರಿನಲ್ಲಿ ಇರುವುದು. ಆಮೇಲೆ ನಾನು ನನ್ನ ವಿದ್ಯಾಭ್ಯಾಸದಲ್ಲಿ ಹೊರಗಡೆ ಬೇರೆ ಬೇರೆ ಒಳ್ಳೆ ಕೆಲಸದಲ್ಲಿ ಬೆಂಗಳೂರು. ಆದರೆ ನನ್ನ ತಮ್ಮನ ಮೂಲಕ ಅವರ ವಿಷಯ ಕೇಳ್ತಾ ಇದ್ದಾರೆ. ಅವರು ಯಕ್ಷಗಾನ ಈಗ ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ವಿದ್ಯಾದಾನ ಒಂದು ಮಾಡ್ತಾರೆ ಅಂತ ಕೇಳಿದೆ. ಅದು ಒಂದು ವಿಶೇಷವಾದಂತಹ ಕೆಲಸ. ಅದೇನೋ ಕಾರಣಾಂತರದಿಂದ ನನಗೆ ಹೇಳುತ್ತಿದ್ದರೆ ಈಗ ಇಲ್ಲ ಅಂತ ಇದೆ. ಅದು ನನಗೆ ಅದನ್ನು ಮುಂದುವರಿಸಿದ್ರೆ ಉತ್ತಮ ಅಂತ ಅನಿಸ್ತದೆ. ನೋಡೋಣ. ಈಗ ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ನಿನ್ನೆ ಮಾತಾಡ್ತಾ ಹೇಳಿದ್ರು ವಿಶ್ವಕ್ಕೆ ಭಾರತಿ ಇದು ಯಕ್ಷಗಾನ ವಿಶ್ವಮಯವಾಗಲಿ, ಯಕ್ಷಗಾನ ವಿಶ್ವಗಾನ ಅಂತ ನಾವೆಲ್ಲ ಹೇಳ್ತೇವೆ. ನಾವೆಲ್ಲ ಮುಂದಿನ ಶಬ್ದ ಸಂಜೀವಿನಿ. ಈಗ ಯಕ್ಷಗಾನಕ್ಕೆ ಅಂದರೆ ಮುಖ್ಯವಾಗಿ ತಾಳಮದ್ದಳೆಗೆ ಇರ್ಬೋದು, ಹಲವು ಸಂಜೀವಿನಿಗಳು ಇದ್ದಾರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೊರಗಡೆ ಇದ್ದಾರೆ, ಹೊರ ದೇಶದಲ್ಲೂ ಅಥವಾ ಹೊರ ರಾಜ್ಯದಲ್ಲಿ ಇದ್ದಾರೆ. ಅದರಲ್ಲಿ ತುಂಬ ಅದಕ್ಕೆ ಬೆನ್ನೆಲುಬಾಗಿರುವುದು ಸಂಜೀವಿನಿ ಆಗಿರ್ಬೋದು. ಹಾಗೆ ಅವುಗಳಲ್ಲಿ ಒಬ್ಬ ಸಂಜೀವಿನಿ ಯಕ್ಷಗಾನಕ್ಕೆ ಸಂಜೀವಿನಿ, ಅಂದರೆ ರಾಮ ಲಕ್ಷ್ಮಣರನ್ನು ಬದುಕಿಸಲಿಕ್ಕೆ ಆಂಜನೇಯ ಸಂಜೀವಿನಿ ಅಂತ ಕೇಳ್ತಿದ್ದೀವಿ. ಅದೇ ಥರ ಇವರು ಅದಕ್ಕೆ ಒಬ್ಬ ಸಂಜೀವಿನಿ. ಆದರೆ ಅವರು ಸಂಜೀವಿನಿ ಯಕ್ಷಗಾನಕ್ಕೆ ಆಗಬೇಕಾದ್ರೆ ಅವರಿಗೆ ನಾವೆಲ್ಲ ಸಂಜೀವಿನಿ, ಉಳಿದವರು ಸಂಜೀವಿನಿ ಆಗಬೇಕು. ಇದು ಮಾಡಲಿಕ್ಕೆ ಈಗ ತಾನೇ ಈ ನುರಿತವರು ಹಿರಿಯರು ಹೇಳಿದರು, ಹಲವು ಪ್ರೇಕ್ಷಕರು ಬೇಕು, ದುಡ್ಡು ಬೇಕು ಹೇಳೋದು ಪ್ರಥಮ. ಅದಿದ್ದರೆ ಸಾಕಾಗೋದಿಲ್ಲ. ಆದರೆ ಅದೇ ಪ್ರಥಮವೇ. ಅದಿಲ್ಲದೆ ಒಂದು ಹೆಜ್ಜೆ ಮುಂದೆ ಬೇಕಾಗಲಿಲ್ಲ. ನಿಮಗೆಲ್ಲ ಗೊತ್ತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಈಗ ನಾವೆಲ್ಲ ಹೆಚ್ಚಿನವರು ಏನಾದರೂ ಒಂದು ಉದ್ಯೋಗದಲ್ಲಿ ಇದ್ದವರು, ಅಥವಾ ಅದು ಅಫಿಷಿಯಲ್ ಆಗಿ ಗವರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟ್ ಕೆಲಸ ಇರ್ಬೋದು, ಅಲ್ಲಿ ಒಂದಿಷ್ಟು ಸಂಬಳ ಆಗ್ತಾ ಇರ್ತದೆ. ಆದರೆ ಕೆಲವು ಉದ್ಯೋಗ ವ್ಯವಹಾರಸ್ಥರು, ಅವರಿಗೂ ಒಂದಿಷ್ಟು ಅದರ ವ್ಯವಹಾರದಲ್ಲಿ ಲಾಭ ಆಗ್ತದೆ. ಆದರೆ ಈ ಕಲಾಕಾರರಿಗೆ ಯಕ್ಷಗಾನ ಅಂತ ನಾನು ಅಬ್ಸರ್ವ್ ಮಾಡಿದ್ದು ಹೇಳೋದು, ಕಲಾಕಾರರಿಗೆ ಸಂಬಳ ಅಂತ ಏನಿಲ್ಲ, ಒಂದು ಕಲೆ ಮಾಡ್ತಾ ಇರ್ತಾರೆ. ಈಗ ಹೆಚ್ಚು ನಮ್ಮ ಚಿಕ್ಕದಿರುವಾಗ ನಾವು ಕೇಳ್ತೀವಿ, ಇಂತಾನೆ ಹಿರಿಯರೆಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಅಂತ ನಾವು ಹೇಳಿದ್ವಿ. ಆದರೆ ಈಗ ತುಂಬ ಚೇಂಜ್ ಆಗಿದೆ, ಉನ್ನತೀಕರಿಸಿಕೊಂಡಿದ್ದೇವೆ, ಇಂಪ್ರೂವ್ ಆಗಿದೆ. ಅದು ಕೆಲವು
ಅದು ಈಗ ನನ್ನಂತವರು ಹವ್ಯಾಸಿಯಾಗಿ ಏನೋ ಮಾಡ್ತೇನೆ ಸ್ವಲ್ಪ ಅಂತ ಹೇಳಿದ್ರೆ ಇಷ್ಟೇ ಮಾಡಬೇಕಿದ್ದೇನಿಲ್ಲ. ಯಾಕಂದ್ರೆ ನನಗೆ ಉದ್ಯೋಗ, ಅದು ನನ್ನ ಉದ್ಯೋಗ ಇದೆ. ವಿಜ್ಞಾನಿ ಆಗುವಾಗ ಪ್ರೊಫೆಸರ್ ಇರ್ಬೋದು, ಬ್ಯಾಂಕಲ್ಲಿ ಇರ್ಬೋದು, ಇದ್ಯಾವುದೋ ಇದೆ, ಅವರಿಗೆಲ್ಲ ಒಂದಿಷ್ಟಿದೆ. ಅದೇ ಅದಲ್ಲದೆ ಒಂದು ಪೂಜೆ ಮಾಡುವಾಗ ಇರ್ಬೋದು, ಒಂದು ಗಣಹೋಮ ಮಾಡಿದ್ರೆ ಇಷ್ಟು ಅಂತ ನಾವು ಕೊಡ್ತೇವೆ. ಆದರೆ ಯಕ್ಷಗಾನ ಮಾಡಿದವರಿಗೆ ಇಷ್ಟು ಅಂತ ಏನಿಲ್ಲ. ಅದು ಆರ್ಗನೈಸ್ ಮಾಡುವವರಿಗೆ ಇನ್ನೂ ಕಷ್ಟ. ಯಾಕೆಂದ್ರೆ ಅವರು ಕಲಾವಿದರನ್ನು ಕಲಿಸಬೇಕು. ಆ ಕಲಾವಿದರಿಗೆ ಒಂದು ಸಣ್ಣ ಒಂದು ಪೆಟ್ರೋಲ್ ಚಾರ್ಜ್ ಅನ್ನು ಕೊಡಬೇಕು. ಇಲ್ಲಿಯ ವ್ಯವಸ್ಥೆ ಈಗ ತಾನೇ ಹೇಳಿದ್ರೆ ರೂಮ್ ವ್ಯವಸ್ಥೆ ಇದ್ರೆ ಅವರಿಗೆ ಧೈರ್ಯ ಬರ್ತದೆ. ಅವರು ಹಣದ ಮಾತಾಡಲೇ ಇಲ್ಲ. ಯಾಕೆಂದ್ರೆ ಅವರು ಶಂಕರಣ್ಣ ಸಿಕ್ಕಿದ್ದು, ಇವರು ಮಹಿಳೆಯರ ಕಡೆಯಿಂದ ಸಿಕ್ಕಿದ್ದು, ಹಾಲ್ ಸಿಕ್ಕಿದ್ದು ಅದು ಮುಖ್ಯ. ಯಾಕೆ ನಾವು ಕಂಡುಕೊಂಡದ್ದು ನನ್ನ ಹೆಂಡತಿ ವೀಣಾ ರಾಮಚಂದ್ರ ಅಂತ, ನಾವು ಬೆಂಗಳೂರಲ್ಲಿ ಅವಳೇ ನೋಡೋದು. ಯಾಕಂದ್ರೆ ನಾನು ಆಫೀಸಿಗೆ ನನ್ನ ಕೆಲಸದಲ್ಲಿ ಇರ್ತೇನೆ. ಆರ್ಗನೈಸ್ ಮಾಡಿ 20 ವರ್ಷದ ಎಷ್ಟೊಂದು ಕಷ್ಟ ಅಂದರೆ ಅವ್ರು ಒಟ್ಟುಗೂಡಿಸಿದ ಕಷ್ಟ. ನಾನು ಹೇಳಿದ್ದು ನನಗೆ ಹಣ ಒಂದು 500 ರೂಪಾಯಿ ಹೋದತ್ತಿಲ್ಲ, ಜಾಸ್ತಿ ಹೋಗಿಲ್ಲ. ನಾವು ಟ್ಯಾಕ್ಸ್ ಕೊಡುವ ಹಣ ನಾವು ಯಕ್ಷಗಾನ ಹೇಳಿ ನಮ್ಗೆ ಎಷ್ಟು ಜನ ಹೇಳಿದ್ದಾರೆ, ನೀವು ಯಕ್ಷಗಾನಕ್ಕೆ ಹೋಗಿ ಕೆಲಸ ಬಿಡ್ತೀರಾ, ಅದು ಬಿಡ್ಲಿಕ್ಕಾಗಲಿಲ್ಲ. ನನಗೆ ಮುಖ್ಯ ಪಾಯಿಂಟ್ ಏನಂದ್ರೆ ಸಂಜೀವನಿ ಆಗಬೇಕು. ಆದರೆ ಅದು ಹೇಗಾಗಬೇಕು? ನಾವೆಲ್ಲ ಇನ್ನೊಂದಿದೆ ಮನುಷ್ಯದ ಹಿರಿಯರು ಹೇಳಿದ್ದು, ನಾವು ಏನು ಬೆಳೆಸ್ತೇವೋ ಅದರಲ್ಲಿ ಒಂದು ಅಂಶವನ್ನು, ಒಂದು ಸಣ್ಣ ಅಂಶವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಅದು ನಮಗೆ ಪ್ರತಿಫಲ ಸಿಗ್ತದೆ. ನಾವು ಯಾವ ರೀತಿಯಿಂದ ಬೆಳೆಸ್ತೇವೆ ಒಳ್ಳೆ ರೀತಿ, ಅದನ್ನು ಇನ್ನೊಂದು ಅಂಶವನ್ನು ಕೊಡಬೇಕು. ಅದನ್ನು ಈ ಕಲೆಗೂ ಒಂದು ಅಂಶ ದಾನವಾಗಿ ಅಥವಾ ಸಹಕಾರವಾಗಿ ಕೊಡೋಣ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಅದೇ ರೀತಿ ಒಂದು ಮಾತು ಹೇಳ್ತೇನೆ. ಕಳೆದ ವರ್ಷ ಮಾತು ಇವರು ಅವರಿಗೆ ಗಣಿತ ಇದೆಲ್ಲ ಸೇರಿದವರು ಮಾಡ್ತಾರೆ. ಈಗ ಯಕ್ಷಗಾನದ ಕ್ಲಾಸ್ಗಳು ತುಂಬಾ ನಡೀತದೆ, ಅಂದ್ರೆ ಡ್ಯಾನ್ಸ್ ಕ್ಲಾಸ್ ಮಾಡ್ತಾರೆ. ಅವರು ಅರ್ಥಗಾರಿಕೆಯನ್ನು ಹೇಳಿಕೊಡ್ತಾರೆ. ಎಷ್ಟು ಬೇಕು ಅಷ್ಟು ಪ್ರತ್ಯೇಕ ಒಂದು ಹೇಳ್ತಾರೆ. ಆದರೆ ಮಕ್ಕಳಲ್ಲಿ ಈಗ ಇನ್ನೂ ಕಮ್ಮಿ ಆಗಿದೆ. ಮೊಬೈಲ್ ಅಥವಾ ಹೊಸ ತಂತ್ರಜ್ಞಾನ ಇಲ್ಲ, ಮಾತಾಡುವ ಕಲೆ ಇಲ್ಲ, ಬರೆಯುವ ಕಲೆ ಇಲ್ಲ. ಅದಕ್ಕೆ ಪ್ರಶಾಂತ್ ಹೊಳ್ಳರಂತೂ ಅದನ್ನ ಮಕ್ಕಳಿಗೆ, ಅಥವಾ ಶಾಲಾ ಮಕ್ಕಳು ಅಂತಲ್ಲ, ಯಂಗ್ಸ್ಟರ್ಸ್ ನಮ್ಮಂತೂ ಆಗ್ಬೋದು, ನಮಗೆ ಒಂದು ಕ್ಲಾಸ್ ತರ ಒಂದು ಯಾವಾಗ ಒಂದು ವರ್ಕ್ಶಾಪ್ ತರ ಚಿಕ್ಕದಾಗಿ ಮಾಡಬಹುದು. ಅದಕ್ಕೆ ನಾವು ಸಹಕಾರ ಕೊಡಬೇಕಾಗಿದೆ. ಮಾಡಿದ್ರೆ ಒಳ್ಳೆಯದು. ಯಾಕಂದ್ರೆ ಈಗ ನಾನು ಎಷ್ಟೋ ಸಲ ನೋಡಿದ್ರೆ ಮಕ್ಕಳು ನಮಗೂ ಹೊಸ ಪಾತ್ರ ತಗೊಂಡಾಗ ಸ್ವಲ್ಪ ತೊಡಗಿಸ್ತದೆ ಎಂದು ಹೇಳಬೇಕು ಗೊತ್ತಾಗಿಲ್ಲ. ಪಾತ್ರ ಮಾಡಿರ್ತೇವೆ, ರಂಗಸ್ಥಳಕ್ಕೆ ಹೋಗಿರ್ತೇವೆ, ಬಾಯಿ ಕಟ್ತದೆ ಅಂತ ಹೇಳ್ತಾರೆ, ಆಗ ಆಗ್ತದೆ. ಅದೇ ನನ್ನ ಫೀಲ್ಡಲ್ಲಿ ನಾನು ಸಿಗಾರಿಕ್ಸ್ ಸೈನ್ಸ್ ಅಲ್ಲಿ ಎಷ್ಟು ಬೇಕಾದ್ರೂ 1 ಗಂಟೆ ಮಾತಾಡಿ, ಇದು ಹೊಸ ಕ್ಷೇತ್ರ. ವರ್ಷ ಹೋಗ್ತಾ ಇದು ಹೊಸತ್ತೆ. ನಮ್ಮ ಬಾಲಕ ಅದರ ಒಂದು ಟ್ರೈನಿಂಗ್ ಕೊಡುವ ಹಾಗೆ ಮಾಡುವ, ನಮ್ಮಿಂದ ನಾನು ಟ್ರೈನಿಂಗ್ ಕೊಡಲಿಕ್ಕಾಗಲಿಕ್ಕೆ ನಾನೇ ಅದಕ್ಕೆ ಬಾಲಕ. ಆದರೆ ನನ್ನ ಸಹಕಾರಕ್ಕೆ ನಾವು ಇದ್ದೇವೆ ಒಟ್ಟಿಗೆ ಅಂತ ಹೇಳುತ್ತಾ ಈ 2 ವಿಷಯಗಳನ್ನು ಹೇಳುತ್ತಾ ನನಗೊಂದು ಅವಕಾಶ. ಇನ್ನೊಂದಂದ್ರೆ, ನಾನು ಚಿಕ್ಕದಿರುವಾಗ ತುಂಬ ಆಸೆ ಪಟ್ಟು ಯಕ್ಷಗಾನ ಮಾಡಬೇಕು, ನೋಡಿ ನಮ್ಮ ಕಾಲೇಜ್ ಸಮಯದಲ್ಲಿ ಸ್ವಲ್ಪ ಕಲಿತು ಆಮೇಲೆ ಕೆಲವು ವೇಷಗಳನ್ನು ಮಾಡಿ ನನಗೆ ಒಂದು ಪಾತ್ರ ವಿತೌಟ್ ಪ್ರಿಪರೇಷನ್ ಏನು ಇಲ್ಲದೆ ಸಡನ್ ಆಗಿ ಹೇಳಿದ್ರೆ ಮಾಡಬೇಕು, ಮಾಡುವ ಕಾನ್ಫಿಡೆನ್ಸ್ ಬರಬೇಕು ಅಂತ ಇತ್ತು. ಅದು ದೇವರಿಂದ ಸತ್ಯಕ್ಕೆ ಬಂದಿದೆ. ಈಗ ನನಗೆ ಒಂದು ವೇಷ ಅಂದರೆ ಎಲ್ಲ ರಾಮನ ವೇಷ, ಕೃಷ್ಣನ ವೇಷ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಪುರಾಣ ಕರೆಕ್ಟಾಗಿ ಹೇಳಬೇಕಾಗ್ತದೆ. ಬೇರೆ ಯಾವ್ದಾದ್ರು ನಾರದ ಅರ್ಥತೆಲ್ಲ ಮಾಡಿದ್ದೇನೆ, ಎಷ್ಟೋ ಪಾತ್ರಗಳನ್ನು ಮಾಡಿದ್ದೇನೆ. ಆದರೆ ತಾಳಮದ್ದೆಯಲ್ಲಿ ನನಗೊಬ್ಬ ನೀನು ಮಾಡು, ನಾವೊಂದು ಕೆಲವು ಸಲ ಮಾಡಿದ್ದೇವೆ, ಮಾಡುವಂತ ನನ್ನನ್ನು ಪ್ರೋತ್ಸಾಹ ಕೊಟ್ಟು ನಮಗೊಂದು ಪಾತ್ರ ಕೊಟ್ಟು ನನ್ನನ್ನು ಅರ್ಥದಾರಿಯಲ್ಲ ತಾಳಮದ್ದೆಯಲ್ಲಿ ಮಾತಾಡ್ತಾನೆ ಅಂತ ಹೇಳುವಾಗ ಮಾಡಿದ್ದು ನಿಮಗೆ ಪೂರ್ವಕ ಧನ್ಯವಾದಗಳು. ನಮಗೆ ಇನ್ನು ಮುಂದೆಯೂ ಸಮಯ ಇದ್ದಾಗ ಅವಕಾಶ ಮಾಡಿ ನಮಗೆ ಸ್ವಲ್ಪ ಸಮಯ ಕೊಡಬೇಕು. ಯಾಕಂದ್ರೆ ನಾವು ಅದನ್ನು ತಯಾರಿ ಮಾಡಬೇಕು, ಯಾಕೆ ನಮ್ಮ ಕೆಲಸದಲ್ಲಿ. ಹಾಗೆ ಇಷ್ಟು ಧನ್ಯವಾದ ಹೇಳುತ್ತಾ, ಯಕ್ಷ ಸಂಜೀವಿ ವಿಶ್ವಭಾರತಿ ಯಕ್ಷಗಾನ ವಿಶ್ವಗಳನ್ನು ಆಗಲಿ, ಹಾಗೆ ಯಕ್ಷ ಸಂಜೀವಿನಿ ಆಗಲಿ, ಹಾಗೆ ನಮ್ಮ ಪ್ರಶಾಂತ ಹೊರಗೆ ನಾವೆಲ್ಲರೂ ಸಂಜೀವಿನಿ ಆಗೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಾಮಾನ್ಯವಾಗಿ ವಿಜ್ಞಾನಿಗಳು ಅಂತ ಹೇಳಿದರೆ ಪರೀಕ್ಷಾ ದೃಷ್ಟಿಕೋನದಿಂದಲೇ ಇರುವವರು ಅಂತ ಹೇಳುವಂಥ ನಮ್ಮ ಸಾಮಾನ್ಯ ಜ್ಞಾನ. ಅದಕ್ಕೂ ಒಬ್ಬರು ಅಪವಾದದ ವ್ಯಕ್ತಿ ಅಂತ ಹೇಳಿದರೆ ರಾಮಚಂದ್ರ. ಯಾಕಂತ ಹೇಳಿದರೆ ಇಂಡಿಯನ್ ಏರೋನಾಟಿಕಲ್ ಸೀನಿಯರ್ ಸೈಂಟಿಸ್ಟ್ ಆಗಿದ್ದು ಯಕ್ಷಗಾನದ ಬಗ್ಗೆ ಬಹಳಷ್ಟು ಒಲವನ್ನು ಮೂಡಿಸಿಕೊಂಡು ಯಕ್ಷಗಾನದಲ್ಲಿ ಪಾತ್ರಗಳನ್ನು ಕೂಡ ಮಾಡಿಕೊಂಡು ಆ ಮೂಲಕವಾಗಿ ತಮ್ಮ ಜೀವನದ ಅನುಭವಗಳನ್ನು ಅವರು ಹಂಚಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ನಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ ನಂದಾವರ ವಿನಾಯಕ ಗ್ರಾಮ ಕ್ಷೇತ್ರದ ಮಾಜಿ ನಿರ್ದೇಶಕರಾದಂಥ ಶ್ರೀಯುತ ಶಿವಶಂಕರ ನಾಯ್ಕ ಅವರು.
ಈ ಒಂದು ಯಕ್ಷಗಾನ ಸಪ್ತಾಹದ ರೂವಾರಿ ಪ್ರಸಾದ್ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ಇವರ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಇದಕ್ಕೆ ನಾವೆಲ್ಲರೂ ತನು ಮನ ಧನಗಳಿಂದ ಸಹಾಯ ಮಾಡಬೇಕು ಅಂತ ಹೇಳುತ್ತಾ ಇವರ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದೆ ಅಂತ ಹೇಳುತ್ತಾ ನನ್ನ ಮಾತನಾಡಬಹುದು. ಶ್ರೀ ಗಡ್ಡೇಶ್ವರಿ ದೇವರಿಂದ ಮುದ್ದೇಶ್ವರಾಗಿರುವಂತಹ ಹಿರಿಯರು ಅನ್ವಯವಾದಂಥ ಶಿವಶಂಕರ ನಾಯಕರು ನಮಗೆಲ್ಲರಿಗೂ ಶುಭ ನುಡಿಗಳನ್ನಾಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ಶ್ರೀಯುತ ಮಾಧವ ಅದೇಗೌಡ ಇವರು ತಮ್ಮ ಶುಭ ಸಂಚಾಲನೆಯನ್ನು ಮೌನದಿಂದಲೇ ಶುಭ ಹಾರೈಸಿದ್ದಾರೆ. ಅವರಿಗೂ ತಮ್ಮೆಲ್ಲ ಪರವಾಗಿ ಧನ್ಯವಾದಗಳು. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೆಸಿಕೊಳ್ಳುತ್ತಿದ್ದಾರೆ. ಶ್ರೀಯುತ ಯಕ್ಷಸಿನಿ ಕಲಾ ಪ್ರತಿಷ್ಠಾನ ಪಂಚಾಳಿ ಇದರ ಸಂಚಾಲಕರಾದಂಥ ಶ್ರೀಯುತ ರವಿ ದೇಗೌಡ. ಕೀರ್ತನ ವೇದಿಕೆಗೆ ಬರಬೇಕು. ಯಕ್ಷಸ್ನೇಹ ಕಲಾ ಎಲ್ಲ ಸಿಬ್ಬಂದಿ ಅವರಿಗೆ ಕುತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದರು. ಪ್ರಶಾಂತ್ ಹೊರಟು ಮುಂದೆ ಬಂದು ಸಣ್ಣ ಗೌರವ ಪ್ರಶಾಂತ್ ಹೊರಟು ಈಗಾಗಲೇ ಬಹಳಷ್ಟು ಕಾರ್ಯಕ್ರಮ ಸಂಘಟನೆ ಮಾಡಿದ್ದಾರೆ. ಇವತ್ತಲ್ಲಿ ನಾವು ಅವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನ ಮುಂಚಾಡಿ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. ಆ ದಂಪತಿಯನ್ನು ಸನ್ಮಾನ ಪೀಠದಲ್ಲಿ ಕೂರಿಸಬೇಕು ಅಂತ ಕೇಳಿಕೊಳ್ತಾ ಬನ್ನಿ. ಕೀರ್ತನ ಪ್ರಶಾಂತ್ ಗೌಡ. ಪ್ರಶಾಂತ್ ಹೊರಟು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ಜಾಣರಾಗಿದ್ದಾರೆ. ಅವರು ಈ ರೀತಿಯ ಅನೇಕ ಕಾರ್ಯಕ್ರಮ ಸಂಘಟಿಸುತ್ತಾ ಯಕ್ಷಗಾನ ಕಲಾವಲಯವನ್ನು ಬಹಳ ದೀರ್ಘಕಾಲಕ್ಕೆ ಒಯ್ಯುವಲ್ಲಿ ಅಥವಾ ಅದರಲ್ಲಿ ಆಸಕ್ತಿ ಮೂಡಿಸುವಲ್ಲಿ ತುಂಬ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಸಪ್ತಾಹದ ಮುಂದೆ ಯಾವ ರೀತಿ ಕಾರ್ಯಕ್ರಮ ಮಾಡಬಹುದು ಅಥವಾ ಸಾವಿರದ ಗುರಿ ಯಾವುದೇ ರೀತಿಯಲ್ಲಿ ಅದಕ್ಕೆ ಸಾವಿರದ ಗುರಿ ಇದನ್ನು ನಡೆಸುವುದಕ್ಕೆ ಅವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ತುಳು ಶಿವಳ್ಳಿ ಸಭಾಭವನದಲ್ಲಿ ರಾಜಾರಾಮ ಭಟ್ರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಈ ಶಿವಳ್ಳಿ ಭಾಗದಲ್ಲಿ ನಡೆಸಿಕೊಂಡು ಬರುತ್ತಿರುವಂತಹ ಕಾರ್ಯಕ್ರಮಗಳ ಮಧ್ಯೆ ಇವಾಗ ಪೂರ್ತಿ ಒಳ್ಳೆ ಸಪ್ತಾಹ ನಡೆಸುವಲ್ಲಿ ಅವರ ಜಾಣನೆಯನ್ನು ತೋರಿದ್ದಾರೆ. ಅವರ ಕೌಶಲದಿಂದ ಮಾತನಾಡ್ತಾರೆ. ಕಾರ್ಯಕ್ರಮ ಸಂಘಟನೆ ಮಾಡಲು ಸುಲಭ. ಈಗಿನ ಕಾಲದಲ್ಲಿ ಸುಲಭ ಅಲ್ಲವೇ ಅಲ್ಲ. ನಮಗೆ ಮುಂಚೆ ಆಗಲಿ ನಾನಾಗಲಿ ಪ್ರಶಾಂತ್ ಅವರ ಕವಿಯವರ ಸಂಘಟಕರ ಸಾಧನೆ ಇದೆ. ಅದರ ಕಷ್ಟ ನೋವು ಕೈಗಳಲ್ಲಿ ನಮಗೆ ಗೊತ್ತಿಲ್ಲ ಏನು. ಯಾಕಂದರೆ ಮುಂಜೆ ಯಕ್ಷಕಲಾ ಹೊಳಗಿಯ ಆ ಒಂದು ಕಾರ್ಯಕ್ರಮದ್ದು ಬಹಳ ಅದ್ಭುತವಾಗಿ ಮಧ್ಯಾಹ್ನದಿಂದ ಬೆಳಗ್ಗೆವರೆಗೆ ನಡೆಯಿತು. ಅದನ್ನು ತುಂಬ ಚೆನ್ನಾಗಿ ನಡೆಸಿಕೊಳ್ಳಲು ಕೂಡ ಆಗಿದೆ. ಎಲ್ಲಿಯೂ ದರವನ್ನು ಕೇಳಿಲ್ಲ, ತಂದು ಕೊಡ್ತಾರೆ. ಆ ರೀತಿ ಮಾಡಿಕೊಂಡು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾರೆ. ಪ್ರಶಾಂತ್ ಹಾಗೆ ಹಣಕ್ಕಾಗಿ ಯಾರನ್ನು ಆಹ್ವಾನ ಮಾಡೋದಲ್ಲ, ಬಂದವರೆಲ್ಲ ಈ ವ್ಯವಸ್ಥೆಯನ್ನು ನೋಡಿ ಅವರನ್ನು ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಶ್ರೀಮತಿಯವರು ಕೂಡ ಅವರಿಗೆ ಬಲವಾಗಿ ನಿಂತು ಪ್ರಾಯಶಃ ಒಂದು ರಥದ ಎರಡು ಚಕ್ರದ ಹಾಗೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಶ್ರೇಯಸ್ಸಾಗಲಿ, ಅವರಿಗೆ ಯಶಸ್ಸಾಗಲಿ. ಆ ದಂಪತಿ ಇನ್ನೂ ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನು ಮಾಡ್ತಾ ಕೀರ್ತಿ ಸಿದ್ಧಿ ಪ್ರಸಿದ್ಧಿಯನ್ನು ಪಡೆಯುವಾಗ, ಯಾಕಂದರೆ ಮೊನ್ನೆ ಗೋವಿಂದ ಭಟ್ರ ಬಗೆಗೆ ಒಂದು ಮರಣೋತ್ತರ ಶ್ರದ್ಧಾಂಜಲಿ ಸಭೆಯನ್ನು ಬಹಳ ಅರ್ಥೂರಿ ಇಲ್ಲಿ ಬಿಚ್ಚರೊಳ್ಳಿ ಅವರು ಆಯೋಜನೆ ಮಾಡಿದ್ದು ತುಂಬ ಚೆನ್ನಾಗಿ ದಿನಪೂರ್ತಿ ನಡೆಯುತ್ತೆ ಕಾರ್ಯಕ್ರಮ. ಯಾಕಂದರೆ ಗೋವಿಂದ ಭಟ್ರನ್ನು ಗುರು ಸದೃಶವಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಗುರುಸ್ಥಾನದಲ್ಲಿಂದ ಎಲ್ಲರಿಗೂ ಕೊಡಬಹುದು. ಯಕ್ಷರಂಗಕ್ಕೆ ಸೇನೆಯವರು ಸಾಕರು ಮತ್ತು ಈ ಮೊನ್ನೆ ಇತ್ತೀಚೆಗೆ ಗೋವಿಂದ ಭಟ್ರೆಲ್ಲ ಗುರು ಸದಸ್ಯರೇ ಹೋಗ್ತಾರೆ. ಯಕ್ಷಗಾನ ದಶಾವತಾರ ಅರ್ಥ ಇರ್ಬೋದು, ವೇಷ ಇರ್ಬೋದು, ಒಂದು ವಿವಾಹ ಸಾಮಾನ್ಯ ಕಾರ್ಯಕ್ರಮ ಇದನ್ನೆಲ್ಲ ಗೋವಿಂದ ಭಟ್ರು ತುಂಬ ಚೆನ್ನಾಗಿ ಮಾಡಿಕೊಂಡು ಬಂದವರು. ಹಾಗೆ ಪ್ರಶಾಂತ್ ಭಟ್ರು ಕೂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಯಕ್ಷಗಾನವನ್ನೇ ಬದುಕಾಗಿಸಿಕೊಂಡವರು. ಉಸಿರೇ ಯಕ್ಷಗಾನ. ಹಾಗಾಗಿ ಅವರಿಗೆ ನಮ್ಮೆಲ್ಲರ ಒಂದು ಪ್ರೋತ್ಸಾಹ ದೊಡ್ಡದಾಗಿ ಕೈ ಚಪ್ಪಾಳೆ ಕೊಟ್ಟು ಈ ನಮ್ಮ ಸಂಘಟನೆಗೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರನ್ನ ಅಭಿನಂದಿಸಲಿಕ್ಕೆ ಆ ದಂಪತಿಯನ್ನು ಅಭಿನಂದಿಸಿ ತುಂಬ ಸಂತೋಷ ಪಡ್ತೀವಿ. ನಿಮಗೂ ನಿಮ್ಮ ಯಜಮಾನರಿಗೆ ಕೂಡ ತುಂಬ ಚೆನ್ನಾದಂಥ ಭವಿಷ್ಯ ಉಜ್ವಲವಾಗಿ ಸಿಗಲಿ ಅಂತ ಕೇಳಿಕೊಳ್ತಾ ಅವರ ಬಗ್ಗೆ ಸಣ್ಣ ಸನ್ಮಾನ ಪತ್ರವನ್ನು ಸಿದ್ಧ ಮಾಡ್ತೀವಿ. ನನ್ನ ಗೀತಾ ಪರಿಷತ್ಗೆ ಅವರು ವಾಚನ ಮಾಡಿದ್ದಾರೆ. ತುಳು ಶಿವಾಜಿ ಟ್ರಸ್ಟ್ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೇಂದ್ರ ಭಟ್ ಕೂಡ ವೇದಿಕೆಗೆ ಆಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ.
ಹರಿ ಓಂ. ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಪಂಚಾಯತ್ ಮಂಗಳೂರು. ಶ್ರೀ ಪ್ರಶಾಂತ್ ಕುಪ್ಪಳ ಸಂಚಾಲಕರು, ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ರಿಜಿಸ್ಟರ್ ಮುರಿದು ಇವರಿಗೆ ಅಭಿನಂದಿಸಿ ಪ್ರದಾನಿಸಿದ ಸನ್ಮಾನ. ಶ್ರೀಯುತರೇ, ವಿಶ್ವಭಾರತಿ ಯಕ್ಷ ಸಂಜೀವಿನಿ ಟ್ರಸ್ಟ್ ರಿಜಿಸ್ಟರ್ ಮುರಿದು ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಯಕ್ಷಗಾನದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುತ್ತಾ ಇದ್ದೇವೆ. ಯಕ್ಷಗಾನ ಕಲಾವಿದರಾಗಿ ಮತ್ತು ಸಂಘಟಕರಾಗಿ ಯಕ್ಷಗಾನವನ್ನು ವಿವಿಧ ಆಯಾಮಗಳಲ್ಲಿ ಪ್ರದರ್ಶಿಸುತ್ತಿದ್ದೇವೆ. ಮಡೇರಿ ಶ್ರೀಮತಿ ಕೀರ್ತನಾ ಪ್ರಶಾಂತ್ ಕುಳ್ಳ ಇವರನ್ನೂ ಕೂಡ ಕಲಾಲೋಕಕ್ಕೆ ಪರಿಚಯಿಸಿದ್ದೇವೆ. ಅನೇಕ ವರ್ಷಗಳಿಂದ ತ್ರಿವೇಣಿ, ಸಪ್ತಾಹ ಮುಂತಾದ ಕಾರ್ಯಕ್ರಮಗಳನ್ನು ಸಂಯೋಜಿಸುತ್ತಿದ್ದೇವೆ. ವರನಟ ಡಾಕ್ಟರ್ ಸುರೇಶ್ ಗೋವಿಂದ ಭಟ್ಟರ ಬಾಲ ಮುಸ್ಸಂಜೆಯಲ್ಲಿ ಅವರ ನಿಕಟ ಸಂಪರ್ಕವನ್ನು ಇರಿಸಿಕೊಂಡು ಅವರ ಕೆಲವು ದಿನಗಳು ಸಂತೋಷದಿಂದ ಮತ್ತು ಉಲ್ಲಾಸಭರಿತವಾಗಿಸುವಲ್ಲಿ ನಿಮ್ಮ ಶ್ರಮ ಮತ್ತು ಕೊಡುಗೆ ಅಪಾರ. ಈ ಎಲ್ಲ ವಿಷಯಗಳನ್ನು ಪರಿಗಣಿಸಿಕೊಂಡು ನಾವು ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಪಂಚಾಯತ್ ದೇವೇ ಮಂಗಳೂರು ನಿಮ್ಮನ್ನು ಆದರಾಭಿಮಾನದಿಂದ ಗೌರವಿಸುತ್ತಿದ್ದೇವೆ. ಶ್ರೀಮತಿ ಗೀತಾ ಲಕ್ಷ್ಮೀ ಶೆಟ್ಟಿ, ಅಧ್ಯಕ್ಷರು, ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಪಂಚಾಯತ್. ಶ್ರೀಮತಿ ಸುಧನ ಅಲಿರಾಯ ಬಂಗಾಡಿ, ಗೌರವಾಧ್ಯಕ್ಷರು, ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ ಪಂಚಾಯತ್. ಹಾಗೆ ಶ್ರೀಮತಿ ಮೋಹಿನಿ, ಪ್ರಧಾನ ಕಾರ್ಯದರ್ಶಿ, ಶ್ರೀ ಹರೀಶ್ ಪಾಟಾರಿ, ಉಪಾಧ್ಯಕ್ಷರು, ಶ್ರೀ ಅವನೀಶ್ ಭಟ್ ಖಜಾಂಜಿ ಮತ್ತು ಸರ್ವ ಸದಸ್ಯರು. ಸ್ಥಳ ಶಿವಪುರ ಬೇಸಿರುವುದು. ದಿನಾಂಕ 22/7/2024. ಕೀರ್ತನ ಅವರಿಗೆ ಸೀರೆಯ ಗೌರವ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪರಪುಷ್ಪವನ್ನು ನೀಡಿ ನೆನಪಿನ ಕಾಣಿಕೆಯನ್ನು ಕೊಟ್ಟು ಸ್ಮರಣಿಕೆಯನ್ನು ಕೊಟ್ಟು ಪರಪುಷ್ಪಗಳಲ್ಲಿ ಪತ್ರವನ್ನು ನೀಡಿ ಪ್ರಶಾಂತ್ ಅವರ ದಂಪತಿಯನ್ನು ಯಕ್ಷಗಾನ ಕಾರಣಕ್ಕೆ ಗೌರವಿಸ್ತಾ ಇದ್ದೇವೆ. ಹಾಗಾಗಿ ಇವರನ್ನು ಗೌರವಿಸುವ ಮೂಲಕವಾಗಿ ಒಂದು ಆದರ್ಶ ಯಕ್ಷ ದಂಪತಿಯನ್ನು ನಾವು ಗೌರವಿಸಿದ ಹಾಗಾಗ್ತದೆ ಎನ್ನುವುದನ್ನು ನಾವು ನೆನಪು ಮಾಡಿಕೊಳ್ಳುವ. ಇವರ ಯಕ್ಷಗಾನ ಸೇವೆಯು ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನೂ ಚೆನ್ನಾಗಿ ಸಾಗಲಿ. ಇನ್ನು ಮುಂದೆ ಬರುವ ಕಲಾವಿದರಿಗೆ ಇವರ ದಾಂಪತ್ಯ ಒಂದು ಆದರ್ಶವಾಗಿರಲಿ ಅಂತ ಕೇಳಿಕೊಂಡ ಇನ್ನು ಮುಂದೆ ಲಕ್ಷ್ಮೀನಾರಾಯಣ ಹಾಗೆ ಇವರು ಬದುಕಿ ಬಾಳಿ ಕಲೆಯನ್ನು ಬೆಳೆಸುವಲ್ಲಿ ದೊಡ್ಡ ಕೊಡುಗೆ ನೀಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಯಕ್ಷ ಸ್ನೇಹ ಕಲಾ ಪಂಚಾಯತ್ ಇವತ್ತು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರ ವತಿಯಿಂದ ಪ್ರಶಾಂತ್ ಹೊಳ್ಳ ಹಾಗೂ ಶ್ರೀಮತಿ ಕೀರ್ತನ ಪಿ ಹೊಳ್ಳ ಅವರನ್ನು ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಇಂಥ ಸನ್ಮಾನಗಳು ಸಲ್ಲುವವರೆಗೆ ಸಲ್ಲಬೇಕಾಗಿತ್ತು. ಆದರೆ ಈಗ ವಾಸ್ತವವಾಗಿ ನಮ್ಮಂದಿಯವರು ಹೇಳಿದಾಗ ಯಾರಿಗೆ ಸಿಗಬೇಕು ಅವರಿಗೆ ಸಿಗ್ತಾ ಇಲ್ಲ. ಕೆಲವರೆಲ್ಲ ವಾಟ್ಸಪ್ ಕಲಾವಿದರಾಗ ಬೇಗ ಬೇಗ ಸಿಗ್ತಾ ಇಲ್ಲ. ಇಂಥವರಿಗೆ ಸಿಗಬೇಕು ಅಂತ ನಮಗೆ ಅಪೇಕ್ಷೆ ಕರೆತಂದಾಗಿ ಯಕ್ಷಸ್ನೇಹ ಪ್ರತಿಷ್ಠಾನ ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಸನ್ಮಾನ ಪತ್ರ ವಾಚನ ಮಾಡಿ ಗೀತಾ ಲಕ್ಷ್ಮೀ ಶೆಟ್ಟಿ ಅವರು ಉಳಿದಂತೆ ಅನೇಕ ಪದಾಧಿಕಾರಿಗಳೆಲ್ಲ ಈ ಸಂಸ್ಥೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದು ಕೂಡ ಬಾಲ್ಯಾವಸ್ಥೆಯಲ್ಲಿ 4 ವರ್ಷಗಳನ್ನು ಪೂರೈಸಿಕೊಂಡು ಬರ್ತಾ ಇದೆ. ಸಂಸ್ಥೆಗೂ ಯಶಸ್ಸಾಗಲಿ, ಪ್ರಶಾಂತ್ ಗೌಡ ದಂಪತಿಗೂ ಶ್ರೇಯಸ್ಸಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮ ಮುಂದುವರಿತಾ ಇದೆ.